ಮಕ್ಕಳಪ್ಪ ತಕ್ಕ ಸಮಯಕ್ಕೆ ಬರುವಂತೆ ಕೃಪೆ ಮಾಡು ಸ್ವಾಮಿ. ಏಸಪ್ಪ ಅಡೆತಡೆಗಳೆಲ್ಲ ತೆಗೆದಾಕಿ ಸ್ವಾಮಿ. ಅವ್ರು ಬಂದು ಬರುವಂತೆ ಕೃಪೆ ಮಾಡು ಸ್ವಾಮಿ. ದೇವರೇ, ಯಾರ್ಯಾರು ಯಾವ್ಯಾವ ಕಷ್ಟದಿಂದ ರೋಗದಿಂದ ಬರ್ತಾರೋ ಗೊತ್ತಿಲ್ಲ ಸ್ವಾಮಿ. ಅದು ಪರಿಶುದ್ಧಾತ್ಮ ನೀನು ಗೊತ್ತು ಸ್ವಾಮಿ. ಅವ್ರಿಗೆ ಏನೇನು ಹೀಲಿಂಗ್ ಬೇಕೋ ದೇವರೇ, ಯೇಸುವಿನ ನಾಮದಲ್ಲಿ ಇವತ್ತು ಹೀಲಿಂಗ್ ಆಗುವಂತೆ ಕೃಪೆ ಮಾಡು ಸ್ವಾಮಿ. ಇವತ್ತೇ ಅದ್ಭುತ ಆಗುವಂತೆ ನೀನು ದಯ ತೋರಿಸು ಸ್ವಾಮಿ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ ಸ್ವಾಮಿ. ನಮ್ಮ ಆರಾಧನೆ ನೀನು ವಾಸಿಸುವ ದೇವರಾಗಿದೆಯಾ ಸ್ವಾಮಿ. ಪರಿಶುದ್ಧಾತ್ಮ ನೀನು ಆಳ್ವಿಕೆ ಮಾಡು ಸ್ವಾಮಿ. ನಮ್ಮೆಲ್ಲರೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೀವಿ ರಾಜ. ನೀನು ಆಳ್ವಿಕೆ ಮಾಡಪ್ಪ. ನಜರೇತಿನ ಯೇಸು ಕ್ರಿಸ್ತುವಿನ நாமದಲ್ಲಿ பிரார்த்திக்கிறேன். பரலோக ஜீவனுள்ள எல்லோரும் எழும்பி நிற்கலாமா? எங்கள் ராஜாவை ஆராதிக்க வந்திருக்கிறோம். பசங்க எல்லாம் எழுந்து நிற்கலாமா? ஜீசஸை வர்ஷிப் பண்ண போறோம். நம்ம எல்லா பசங்களும் எழுந்து நிற்கலாமா? எல்லோரும் வர்ஷிப் பண்ண. மகிமையின் ராஜா எங்கள் மத்தியில் இருக்கிறார். நாங்கள் எல்லோரும் அவருடைய பிரசன்னத்தில் நின்று கொண்டிருக்கிறோம். எத்தனை பாக்கியம்! அவருடைய கிருபை எங்களுக்காக கொடுத்திருக்கிறார். புதிய கிருபை, புதிய நாளிலே புதிய கிருபை தந்த தகப்பன் எங்கள் மத்தியில் வந்திருக்கிறார். அவரை நோக்கி ஆராதிக்கலாமா? எங்கள் இதயத்தின் கதவுகளை திறந்து வைப்போம். மகிமையின் ராஜா உள்ள நுழைய இருக்கிறார். இயேசுவே ஸ்தோத்திரம் அப்பா. தலைகள் உயரட்டும், கதவு திறக்கட்டும், ராஜா வருகிறார். தலைகள் உயரட்டும், கதவு திறக்கட்டும், ராஜா வருகிறார். இயேசு ராஜா வருகிறார். யார் அந்த ராஜா? யார் இந்த ராஜா? மகிமையின் ராஜா. யார் இந்த
ராஜா வருகிறார். தலைகள் உயரட்டும், கதவு திறக்கட்டும், ராஜா வருகிறார். இயேசு ராஜா வருகிறார். இன்னொரு முறை சொல்லலாமா? யார் இந்த ராஜா? மகிமையின் ராஜா. யார் இந்த ராஜா? மகிமையின் ராஜா. மகிமையின் ராஜா. எங்கள் மகிமையின் ராஜா. ஜோராக இன்னும் ஜோராக கரங்களை தட்டி உயிருள்ள தேவனை ஆராதிக்கலாமா? இயேசுவே ஸ்தோத்திரம் அப்பா. எங்கள் மத்தியில் எங்களுக்குள்ளே வாசம் செய்கிற தகப்பனே உமக்கு ಸ್ತೋತ್ರಂ ರಾಜಾ. ಯೆರೆಮೀಯ 31:3 ದೇವರು ನಮ್ಮನ್ನು ನೋಡಿ ಹೀಗೆಂದು ಹೇಳಿದ್ದಾರೆ, ನಾನು ನಿಮ್ಮನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿಮ್ಮನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎಂದು ಹೇಳಿದ್ದಾರೆ. ನಮ್ಮನ್ನು ಆತನ ಶಾಶ್ವತ ಪ್ರೇಮದಿಂದ ಸೆಳೆದುಕೊಂಡಿದ್ದಾರೆ. ಇಂದು ನಾವು ಆತನಿಗೆ ಏನು ಮಾಡಿದ್ದೇವೆ? ನಮ್ಮನ್ನೇ ನಾವು ಪರಿಶೋಧಿಸಿ ನೋಡಿಕೊಳ್ಳೋಣ. ಆತನು ಕೇಳುವುದು ನಮ್ಮ ಹೃದಯವನ್ನು ಮಾತ್ರ. ಪರಿಶುದ್ಧವಾದ ಹೃದಯ ಪರಿಶೋಧಿಸಿಕೊಳ್ಳಿ. ನಾವು ಅದನ್ನು ಕೊಟ್ಟಿದ್ದೇವಾ? ದೇವರಿಗೆ ಕೊಟ್ಟಿದ್ದೇವಾ? ನಮ್ಮ ನಡೆ ನುಡಿಯ ಮೂಲಕ ಆತನಿಗೆ ಘನವನ್ನು ಸಲ್ಲಿಸುತ್ತಿದ್ದೇವಾ? ಪರಿಶೋಧಿಸಿಕೊಂಡು ಕರಗಳನ್ನು ಮೇಲೆತ್ತಿ, ತಂದೆಯೇ ನಿನ್ನ ಸಮ್ಮುಖದಲ್ಲಿ ನಿಲ್ಲುವುದು ಎಷ್ಟೋ ಭಾಗ್ಯ ತಂದೆಯೇ. ನಿಮ್ಮ ಸಮ್ಮುಖದಲ್ಲಿ ನಿಂತುಕೊಂಡು ತಂದೆಯೇ ನನ್ನ ಹೃದಯವನ್ನು ನಿಮಗೆ ಪರಿಪೂರ್ಣವಾಗಿ ಸಮರ್ಪಿಸುತ್ತಿದ್ದೇವೆ ತಂದೆಯೇ. ನಮ್ಮ ನಡೆ ನುಡಿಯು ನಿಮಗೆ ಮಾತ್ರ ಘನವನ್ನು ಸಲ್ಲಿಸಲಿ. ನಮ್ಮ ಮೂಲಕ ನಿಮ್ಮನ್ನು ಜನರು ನೋಡಬೇಕು ತಂದೆಯೇ. ಅದಕ್ಕಾಗಿ ನಿಮ್ಮನ್ನು ಆರಾಧಿಸಿ ಮಹಿಮೆ ಪಡಿಸುತ್ತೇವೆ ರಾಜ. ನಮ್ಮನ್ನು ನಿಮ್ಮ ಹಾಗೆ ಮಾರ್ಪಡಿಸು ರಾಜ. ನಿಮ್ಮ ಹಾಗೆ ಪರಿಪೂರ್ಣವಾಗಿ ನಮ್ಮನ್ನು ಮಾರ್ಪಡಿಸು ತಂದೆಯೇ. ನೀನು ದೇವರ ಸಂಗಡ ಕ್ಲೋಸ್ ಆಗಿರುವಂತಹ ತಗಪ್ಪನೆ ನಮ್ಮನ್ನು ದೇವರ ಸಂಗಡ ನೀನು ಸೇರಿಸಿದ್ದೀಯಾ ತಂದೆಯೇ. ಹೆಲ್ಪ್ us to build a fellowship with the Lord like you Jesus. ನಡೆಸು ತಂದೆಯೇ. ಸ್ತೋತ್ರ ರಾಜ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ. ಘನಪಡಿಸುವೆ ನಿನ್ನಮವ, ಹಿಡಿದಿರುವೆ ನಿನ್ನಕರವ. ಘನಪಡಿಸುವೆ ನಿನ್ನಮವ, ಹಿಡಿದಿರುವೆ ನಿನ್ನಕರವ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ. ಥ್ಯಾಂಕ್ ಯು ಜೀಸಸ್. ದಣಿಯದೆ ನಿನ್ನನ್ನು ಹುಡುಕುವೆ ತಂದೆಯೇ. ನೀನು ನನಗೆ ಎಲ್ಲವನ್ನು ನೋಡಿಕೊಳ್ಳಲು ಸಾಧ್ಯ, ಅದರಿಂದ ಕೊರಗದೆ ಬಾಳುವೆ ರಾಜ. ನಿನ್ನ ಸಮ್ಮುಖದಲ್ಲಿ ಇಂದು ಹೇಳುತ್ತೇನೆ ತಂದೆಯೇ, ನನ್ನ ನಂಬಿಕೆಯೆಲ್ಲ ನಿನ್ನ ಮೇಲೆ ಮಾತ್ರ ರಾಜ. ಸ್ತೋತ್ರ ತಂದೆಯೇ, ಸ್ತೋತ್ರ ರಾಜ. ಥ್ಯಾಂಕ್ ಯು ಮಾಸ್ಟರ್. ದನಿಯಾದೆ ಹುಡುಕುವೆ, ಕೊರಗಾದೆ ಬಾಳುವೆ. ದನಿಯಾದೆ ಹುಡುಕುವೆ, ಕೊರಗಾದೆ ಬಾಳುವೆ. ಅಗಲದೆ ಇರುವೆ ಪ್ರಿಯನ ಪಾದದಿ, ಅಗಲದೆ ಇರುವೆ ಪ್ರಿಯನ ಪಾದದಿ.
ಬಯಸುವೆ, ನಿನ್ನ ನೆರಳನ್ನು ನಿತ್ಯವೂ ಬಯಸುವೆ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ. Thank you, Lord. Your word is the lamp unto my feet, Master Jesus. ನಿನ್ನ ವಾಕ್ಯವು ನನ್ನ ದಾರಿಗೆ ದೀಪವು ತಂದೆ. ಅನುದಿನವೂ ನಿನ್ನ ವಾಕ್ಯವನ್ನು ಓದುವಾಗ ಅದು ನಮ್ಮನ್ನು ಬಳಿ ನಡೆಸುವ ದೀಪವಾಗಿದೆ ತಂದೆಯೇ. ಅದನ್ನು ಎಡಬಿಡದೆ ಸದಾ ಕಾಲವು ಧ್ಯಾನಿಸುತ್ತಿರುವಂತೆ ನಮಗೆ ಸಹಾಯ ಮಾಡು ತಂದೆಯೇ. ಹಗಲಿರುಳು ಧ್ಯಾನಿಸುವಂತೆ ಸಹಾಯ ಮಾಡು ರಾಜ. ಸ್ತೋತ್ರ ತಂದೆಯೇ. ಥ್ಯಾಂಕ್ ಯು ಲಾರ್ಡ್. ನಿನ್ನನ್ನೇ ಪ್ರೀತಿಸುವೆ, ನನ್ನ ಪ್ರಿಯನೇ ನಿನ್ನನ್ನೇ ಪ್ರೀತಿಸುವೆ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ. ನಿನ್ನನ್ನೇ ನೆನೆಸುವೆ, ನಿನ್ನ ಬಳಿ ಬೇಡುವೆ. ನಿನ್ನನ್ನೇ ನೆನೆಸುವೆ, ನಿನ್ನ ಬಳಿ ಬೇಡುವೆ. ನನ್ನ ಬಿಡದ ಪ್ರೀತಿಯೇ ನೆನಪೆಲ್ಲ ನಿನ್ನವೇ, ನನ್ನ ಬಿಡದ ಪ್ರೀತಿಯೇ ನೆನಪೆಲ್ಲ ನಿನ್ನವೇ. ನನ್ನ ಬಾಳಲಿ ಬೆರೆತ ಕರ್ತನೇ, ನನ್ನ ಬಾಳಲಿ ಬೆರೆತ ಕರ್ತನೇ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ. ಎಲ್ಲರೂ ಕರಗಳನ್ನು ಮೇಲೆತ್ತಿ ಇನ್ನೊಂದು ಬಾರಿ. ನಿನ್ನ ವಾಕ್ಯವು ನನ್ನ ದಾರಿಗೆ ದೀಪವು, ನಿನ್ನ ವಾಕ್ಯವು ನನ್ನ ದಾರಿಗೆ ದೀಪವು. ನಿನ್ನ ಪರಿಮಳ ಬಯಸುವೆ, ಸುಖವಾಗಿ ಬಾಳುವೆ. ನಿನ್ನ ಪರಿಮಳ ಬಯಸುವೆ, ಸುಖವಾಗಿ ಬಾಳುವೆ. ನನ್ನ ಪ್ರಿಯನೇ ನಿನ್ನನ್ನೇ ಪ್ರೀತಿಸುವೆ, ನನ್ನ ಪ್ರಿಯನೇ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ. ಥ್ಯಾಂಕ್ ಯು ಜೀಸಸ್. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ. ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ. எவ்வளோ பேர் இன்றைக்கு கஷ்ட துக்க வேதனையோடு இங்கே வந்திருக்கிறீங்க?
எல்லோருக்கும் அவங்களுடைய கஷ்ட துக்க வேதனை இருக்கும். ஏசப்பா சொல்லியிருக்கிறாரு, இந்த உலகத்தில் கஷ்ட துக்க வேதனை கண்ணீர் எல்லாமே இருக்கும். ஆனால் திடன் கொள்ளுங்கள், சந்தோஷப்படுங்க, நான் இந்த உலகத்தை மேற்கொண்டிருக்கிறேன். ஐ ஹாவ் ஓவர்கம் திஸ் வேர்ல்ட் அப்படின்னு சொல்லியிருக்காரு. அவர் கூட இருக்கும்போது அவர் எங்களுக்கு ஜெயத்தை தருகிற கர்த்தராக இருக்கிறார். இன்னைக்கு எவ்வளோ பேரண்ட்ஸ், ஐயோ என் பிள்ளைக்கு ஃபீஸ் கட்ட முடியலன்னு வருத்தமாக இருக்கிறீங்க. நான் என்னுடைய சாட்சி சொல்லட்டுமா? என் பிள்ளைக்கு நான் 2.5 லட்சம் ஃபீஸ் கட்டணுமா இருந்துச்சு. நான் அவர்கிட்ட எதுவுமே கேட்கல. என் தேவையை சந்திக்கிற தேவனாக இருக்கிறார். என் தம்பி என்கிட்ட கேட்டால், எப்படி அக்கா கட்ட போகிற 2.5 லட்சம்? இன்னும் 3 days தான் டைம் கொடுத்துருக்காங்களே உனக்கு. நான் சொன்னேன், என் கர்த்தர் பார்த்துக்கொள்வார். நான் சொன்னது அவ்வளோதான், என் கர்த்தர் பார்த்துக்கொள்வார். 2.5 லட்சம் கட்டணுமா இந்த ஃபீஸ் 95,000க்கு வந்து நின்றுச்சு. என் பிள்ளைக்கு புக்ஸு, யூனிஃபார்ம், ஷூஸ் எல்லாமே ஃப்ரீயாக கொடுத்துட்டாங்க. என் ஏசப்பா தேவைகளை சந்திக்கிறவராக இருக்கிறார். என் தேவையை சந்திச்சவர், என் பிள்ளையின் தேவையை சந்திச்சவர் இன்றைக்கு உங்கள் தேவைகளையும் சந்திக்கிற தேவனாக இருக்கிறார். அது என்ன வேணுமானாலும் இருக்கலாம். வியாதியா, கஷ்டமா, வேதனையா, துக்கமா, அவர் எங்க கூட இருக்கிறார். அவர் நாங்க போகும்போது எங்க கரங்களை வலது கரத்தை பிடித்து வழி நடத்துகிற தேவனாக இருக்கிறார். He will never leave us. Thank you, Jesus. ಕಣ್ಣುಗಳನ್ನು ಮುಚ್ಚಿ ಪರಲೋಕದ ಕಡೆಗೆ ನೋಡುತ್ತಾ ನಮ್ಮ ದೇವರಾದ ಕರ್ತನನ್ನು ನೆನೆಸುತ್ತಾ, ಅಪ್ಪ, ಕಳೆದ ವಾರವೆಲ್ಲ ನಮ್ಮನ್ನು ಕಾದುಕೊಂಡಂತ ಕೃಪೆಗಾಗಿ ಸ್ತೋತ್ರ. ನಮ್ಮ ಮೇಲಿಟ್ಟಂತ ಮಮತೆಗಾಗಿ ಸ್ತೋತ್ರ. ನಮ್ಮನ್ನು ಕನಿಕರದಿಂದ ನೀನು ನೋಡಿದಕ್ಕಾಗಿ ಸ್ತೋತ್ರ. ಸತ್ತೋಗಬೇಕಾಗಿದ್ದಂತ ನಮ್ಮನ್ನು ಕಂಡಾತನೇ ನಿನಗೆ ಸ್ತೋತ್ರ. ಅಪ್ಪ, ಯೋಹಾನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟ ಪ್ರಕಾರ, for God so loved the world that he gave his only begotten Son, that whoever believes in him shall never perish but have everlasting life. ನಿನ್ನೆ ನಂಬಿ ಬಂದಿರುವಂತ ಜನಗಳಿದ್ದಾರೆ ಸ್ವಾಮಿ. ಈ ದಿನ ನಿನ್ನ ಸಮ್ಮುಖದಲ್ಲಿ ನಿನ್ನ ಪ್ರಸನ್ನತೆಯನ್ನು ಹುಡುಕಿ, ನಿನ್ನ ಸಮಾಕ್ಷಮದಲ್ಲಿ ನಿನ್ನನ್ನೇ ಹುಡುಕುತ್ತಾ ನಿನ್ನ ಜನಗಳು ನಿನ್ನ ಹುಡುಕಿ ಬಂದಿದ್ದಾರೆ. ಅಪ್ಪ, ನಿಮ್ಮನ್ನು ಹುಡುಕಿ ಬಂದಿದ್ದೇವೆ ಸ್ವಾಮಿ, ನಿಮ್ಮನ್ನು ಆರಾಧಿಸಲು. ಕರ್ತನೇ, ನಿನ್ನ ರಕ್ತದ ಕೋಟೆಯಲ್ಲಿ ಅಪ್ಪ ನಮ್ಮನ್ನು ಸಂಪಾದಿಸಿಕೊಳ್ಳಲು ಅಯ್ಯ ನೀವು ಮಾಡಿದ ಕನಿಕರಕ್ಕಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತೀವಿ. ತಂದೆ, ನೀವು ನಮ್ಮವರು. ಲಾರ್ಡ್, ಯು ಬಿಲಾಂಗ್ ಟು ಅಸ್. ಜೀಸಸ್, ಯು ಬಿಲಾಂಗ್ ಟು ಅಸ್. This I can say that my beloved is mine and I am his. என் நேசர் என்னுடையவர், நான் என்றென்றும் அவருடையவர். Thank you Lord, thank you Lord. நன்றியோடு கைகளை தட்டி துதிப்பார்கள். நன்றி இயேசுவே, கிருபைக்காக நன்றி. என்னையும்
ಆರಿಸಿಕೊಂಡಿತು, ಆತನ ಪ್ರೀತಿ ನಮ್ಮನ್ನು ಆವರಿಸಿಕೊಂಡಿತು. Thank you, Jesus, for the merciful love. We glorify you and give you honor, Lord. அது இன்பமும் மதுரமானது. அது இன்பமும் மதுரமானது. சாரோனி ரோஜா பள்ளத்தாக்கில் இல்லை, என்னையும் கவர்ந்து கொண்டவரே தம்மீசத்தார், என்னையும் கவர்ந்து கொண்டவரே. சாரோனி ரோஜா பள்ளத்தாக்கில் இல்லை, என்னையும் கவர்ந்து கொண்டவரே தம்மீசத்தார், என்னையும் கவர்ந்து கொண்டவரே. அவர் முற்றிலும் மலர்வுள்ளவர், அவர் தானே என் மீட்பர், என் எஜமானன், என்னை அழைத்தவர், என்னை கூப்பிட்டவர், அன்பாலே அரவணைத்தவர். அவருக்கு நன்றி செலுத்துகிறோம், அவரை துதிக்கிறேன். எண்ணெயை நிரப்பி அவரே எதிர்நோக்கி பார்க்கின்றேன். என்னை விருந்து சாலைக்குள் அழைத்து செல்கிறார். கைகளை உயர்த்தி விருந்து சாலைக்குள்ளே என்னை அழைத்து செல்கிறார். என் மேல் பறந்த கொடி நேசமே, விருந்து சாலைக்குள்ளே என்னை அழைத்து செல்கிறார். என் மேல் பறந்த கொடி நேசமே. கையெழுத்து சாரோனி ரோஜா பள்ளத்தாக்கில் இல்லை, என்னையும் கவர்ந்து கொண்டவரே தம்மீசத்தார், என்னையும் கவர்ந்து கொண்டவரே. சாரோனி ரோஜா பள்ளத்தாக்கில் இல்லை, என்னையும் கவர்ந்து கொண்டவரே. அவர் நேசத்தார், என்னையும் கவர்ந்து கொண்டவரே. என்னுடையவர், நான் என்றென்றும் அவருடையவர். என் நேசர் என்னுடையவர், நான் என்றென்றும் அவருடையவர். நான் என்றென்றும் அவருடையவர். மகிமை இயேசுவுக்கு மகிமை, மகிமை, மகிமை. I belong to him and he belongs to us. ನಾನು ಅವರಿಗೆ ಸ್ವಂತ, ಅವರ ಸ್ವಂತ ರಕ್ತವನ್ನು ಸುರಿಸಿಕೊಂಡ ಕಾರಣದಿಂದ ನಾನು ಅವರಿಗೆ ಸ್ವಂತ. I belong to him. We belong to him. We belong to Jesus. We belong to his glorious name. We are the people of heaven. ನನ್ರಿ ಯೇಸುವೇ, ನನ್ನ ಕಾಂಡಾತನು, ನನ್ನ ಕರೆದಾತನು, ರಕ್ಷಿಸುವಾತನು, ನನ್ನನ್ನು ಕಾಣುವವನೇ.
ನಿಮಗೆ ಕೃತಜ್ಞತೆಗಳಪ್ಪ. ದಿನವೂ ಕಾಯುವವನು ನೀನು ಕರ್ತನೆ, ಅದಕ್ಕಾಗಿ ಕೃತಜ್ಞತೆಗಳು ಯೇಸುವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಮಹಿಮೆ ಮಹಿಮೆ. ಥ್ಯಾಂಕ್ ಯು ಜೀಸಸ್. ದಿನವೂ ಕಾಯುವವನೇ ನನ್ನ ಕಾಯುವವನೇ, ದಿನವೂ ಕಾಯುವವನೇ. ಪರೀಕ್ಷಿಸಿ ತಿಳಿದಿರುವೆ
ಆವರಿಸಿರುವೆ ಕುಳಿತು ಕೊಯ್ದರು ನಾ ಎದ್ದೇಳುವುದು ಕುಳಿತು ಕೊಯ್ದರು ನಾ ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ ಚೆನ್ನಾಗಿ ಅರಿತಿರುವೆ. ಆದಿಕಾಂಡದಲ್ಲಿರುವಂತಹ ಉಪದೇಶ, God spoke to the ground and trees came. He spoke to the waters and fish came. But when he wanted to create human beings, he spoke to himself. We were created in his likeness. ಆತನ ಮೆರೆಯಿಂದ ನಾವು ಉಂಟಾಗಿಸಲ್ಪಟ್ಟಿದ್ದೀವಿ. ಕೈಗಳನ್ನ ಮೇಲಕ್ಕೆತ್ತಿ. ತಾಯಿ ಉದರದಲ್ಲಿರುವಾಗಲೇ ನಮ್ಮನ್ನ ಕಂಡಾತನು ಕರ್ತನೆ. ನೀವು ಗರ್ಭದಲ್ಲಿ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ. ಗರ್ಭದಲ್ಲಿ ನನ್ನನ್ನು ಕಂಡು ನನ್ನ ರಚನೆಯ ಗಮನಿಸಿದೆ. ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ. ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ. ಕೈಗಳನ್ನು ಮೇಲಕ್ಕೆತ್ತಿ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. I was wonderfully and fearfully made, Lord, in your likeness. ಮಹಿಮೆ ನಿಮಗೆ ಯೇಸುವೆ, ಕೃತಜ್ಞತೆಗಳು ನಿಮಗೆ. ನಿಮ್ಮಂತೆ ನಮ್ಮ ಹುಟ್ಟು ಮಾಡಿದಂತ ದಯೆಗಾಗಿ ಸ್ತೋತ್ರ. ಅಪ್ಪ, ಗಣನೆಗೆ ಬಾಳದಂತವರು ಸ್ವಾಮಿ, ನಾವು ನಿಮ್ಮ ದಯೆಯಿಂದಲೂ ರಕ್ತದಿಂದಲೂ ಗಣಿಸಲ್ಪಟ್ಟಿದ್ದೀವಿ. ಅದಕ್ಕಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತೀವಿ. ನಿಮ್ಮ ಸಮಕ್ಷಮಕ್ಕೆ ಬಂದಿರಲು ಕರ್ತನೆ, ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನು ಆವರಿಸಿದ ಸ್ವಾಮಿ. Make us more like Jesus, Lord, and let our requirement be only Jesus. ಯೇಸುವೇ ನಮಗೆ ಸಾಕು ಕರ್ತನೆ, ಯೇಸುವೇ ನಮಗೆ ಸಾಕು, ಯೇಸುವೇ ನಮಗೆ ಸಾಕು. Hallelujah, hallelujah. ಆತನಿಗೆ ಮಹಿಮೆ ಮಹಿಮೆ ಮಹಿಮೆ. Thank you God, thank you God, thank you God, thank you God. ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ. ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚುಗೆಯಾಗಲಿ. ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು. ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು. ಯೆಹೋವನು ನಿನ್ನ ಎಲ್ಲ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳಪಡುವರು. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಅವರು ಯೆಹೋವನೇ ನಮ್ಮ ಅರಸನಿಗೆ ಜಯವನ್ನುಂಟು ಮಾಡು. ನಾವು ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸು. ಆಮೆನ್. Praise the Lord. Hallelujah. Thank you, Lord. 7ನೇ ವಾಕ್ಯ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಹಲ್ಲೆಲೂಯಾ. ಕೆಲವರು ಹಣದಲ್ಲಿ, ಮನುಷ್ಯರ ಬಲದಲ್ಲಿ, ತಮಗಿರುವಂಥ ಟ್ಯಾಲೆಂಟ್ಸು, ನಾನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ಇದರಲ್ಲಿ ಹೆಚ್ಚಳ ಪಡ್ತಾರೆ. ಯಾವುದೂ ಕೆಲಸ ನಡೆಯಲ್ಲ. ಆಮೇಲೆ ದೇವರ ವಾಕ್ಯ ಏನಂತ ಹೇಳುತ್ತೆ, ನಾವಾದರೂ ನಮ್ಮ ದೇವರಾದ ಯೆಹೋವನನ್ನೇ ನಂಬಿದ್ದೇವೆ, ಯೇಸುವನ್ನು ಮಾತ್ರ ನಂಬಿದ್ದೇವೆ. ಹಲ್ಲೆಲೂಯಾ. ನಾವೇನಾದರೂ ಇವತ್ತು ಇದ್ದೇವೆ ಅಂದರೆ ಅದಕ್ಕೆ ಯೇಸುಸ್ವಾಮಿನೇ ಕಾರಣ. ಹಲ್ಲೆಲೂಯಾ. ಸೊ ಅದರಿಂದ ಹೆಚ್ಚಳ ಪಡಬೇಕಾದವನು
ಕರ್ತನಲ್ಲಿಯೇ ಹೆಚ್ಚಳವನ್ನು ಪಡಲಿ. ಆಮೇನ್. ಸಾಕ್ಷಿ ಯಾರನ್ನ ಇದ್ದರೆ ನೀವು ಬಂದು ಸಾಕ್ಷಿಯನ್ನು ಹೇಳಬಹುದು. ನಿಮ್ಮ ಸಾಕ್ಷಿಗಳು ಇನ್ನೊಬ್ಬರನ್ನು ಎಂಕರೇಜ್ಮೆಂಟ್ ಮಾಡುತ್ತೆ. ಗಾಡ್ ಬ್ಲೆಸ್ ಯು. ಬನ್ನಿ. ಪ್ರೈಸ್ ದ ಲಾರ್ಡ್. ನಾನು ಇಲ್ಲಿ ಪುಲ್ಪೀಟಲ್ಲಿ ಸಾಕ್ಷಿ ಹೇಳೋಕ್ಕೆ 1.5 year ಆಗಿದೆ. ನನ್ನ ಹೃದಯ ಅಷ್ಟು ಕಠಿಣವಾಗಿತ್ತು. ಒಂದೊಂದಾಗಿ ಹೇಳ್ತೀನಿ ಸಾಕ್ಷಿಗಳು. ಮೊದಲು ನಮ್ಮ ತಮ್ಮ 6 years ನಮ್ಮ ಜೊತೆ ಮಾತಾಡ್ತಾ ಇರಲಿಲ್ಲ. ಆದರೆ ನಮ್ಮ ಮಗಳ ಮದುವೆಯಲ್ಲಿ ಅವನೇ ಬಂದು ಮಾತಾಡಿ ಎಲ್ಲ ಫಂಕ್ಷನಲ್ಲೂ ಬಂದು ಸೇರಿಕೊಂಡು ಇನ್ನು ದೇವ್ರ ಕೃಪೆಯಿಂದ ಮಾತಾಡ್ತಾ ಇದ್ದಾರೆ. ಎಷ್ಟೋ ದಿನ ಪ್ರಾರ್ಥನೆ ಕೇಳಿಲ್ವಾ ಅಂತ ಕಣ್ಣೀರು ಬಿಟ್ಟಿದ್ದೀವಿ. ಆದರೂ ಅಯ್ಯ ಹೇಳ್ತಾ ಇದ್ರು, ತಕ್ಕ ಸಮಯದಲ್ಲಿ ಈ ವಿಲ್ ಡೂ ಎವ್ರಿಥಿಂಗ್ ಬ್ಯೂಟಿಫುಲ್ ಇನ್ ಇಸ್ ಓನ್ ಟೈಮ್ ಅಂತ. ಆ ವಾಕ್ಯ ಯಾವಾಗಲೂ ನೆನೆಸ್ಕೊಳ್ತಾ ಇದ್ವಿ, ಪ್ರಾರ್ಥನೆ ಮಾಡ್ತಾ ಇದ್ವಿ. ದೇವ್ರು ಇಷ್ಟು ದೊಡ್ಡ ಅದ್ಭುತ ಮಾಡಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಇನ್ನೊಂದು, ನಮ್ಮ ತಂಗಿ ಮದುವೆ ಆಗಿ ಎಷ್ಟು ವರ್ಷ ಆದರೂ ಅವ್ರ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಯಾವಾಗಲೂ ಕನ್ಫ್ಯೂಷನ್ನೇ. ಇವಾಗ ಪ್ರಾರ್ಥನೆ ಮಾಡಿ, ಅದು ಅವಳಿಗೂ ಮದುವೆ ಆಗಿ ಅವ್ರು ಸಪ್ರೇಟ್ ಆಗಿದ್ದರು, ಪ್ರಾರ್ಥನೆ ಮಾಡಿ ಒಂದಾದರು. ಇವಾಗ ಸಂತೋಷವಾಗಿ ಮಗು ಇದೆ, ಕುಟುಂಬದಲ್ಲಿ ಸಂತೋಷವಾಗಿದ್ದಾರೆ. ನಮ್ಮ ಜೊತೆನೂ ಕಳಿಸ್ಕೊಡ್ತಾರೆ, ಮನೆಗೆ ಬರ್ತಾಳೆ ಹೋಗ್ತಾಳೆ. ಇದೊಂದು ಅದ್ಭುತ ಮಾಡಿದ್ದಕ್ಕೆ ಕೋಟಿ ಕೋಟಿ ಸ್ತೋತ್ರ. ಮತ್ತು ನನ್ನ ಮಗಳ ಮದುವೆ ಹೋದ ವರ್ಷ, ಅದಕ್ಕಿಂತ ಹೋದ ವರ್ಷ 1.5 ವರ್ಷ ಆಗಿದೆ, ಸೆಪ್ಟೆಂಬರಲ್ಲಿ ದೇವರು ಅದ್ಭುತವಾಗಿ ಮಾಡಿದ್ದಾರೆ. ಯಾರೋ ಒಂದು ಮದುವೆ ಚರ್ಚಲ್ಲಿ ಆಗುತ್ತೆ, ನನ್ನ ಹೆಸರು ಹೇಳಲ್ಲ, ಆದಾಗ ನನ್ನ ಅಯ್ಯ ಕೇಳಿದೆ, ನನ್ನ ಮಗಳಿಗೆ ಒಂದು ಚೂರು ಚಿಕ್ಕ ಚಿನ್ನನೂ ಇಲ್ಲ ನನ್ನ ಹತ್ರ, ನಾನು ಹೆಂಗೆ ಮದುವೆ ಮಾಡಲಿ ಅಂತ. ತಕ್ಕ ಸಮಯ ದೇವರು ಈಸ್ ಎ ಪ್ರೊವೈಡರ್, ಒಂದೇ ಮಾತು ಹೇಳಿದರು, ಈಸ್ ಎ ಪ್ರೊವೈಡರ್. ಆ ಸಮಯದಲ್ಲಿ ನಿನಗೆ ಪ್ರೊವೈಡ್ ಮಾಡ್ತಾರೆ ಅಂತ. ಏನಾಯ್ತೋ ಗೊತ್ತಿಲ್ಲ, ದೇವರು ಅದ್ಭುತವಾಗಿ ಎಲ್ಲವನ್ನು ಒದಗಿಸಿಕೊಟ್ಟು ದೇವರ ಮಹಿಮೆಗಾಗಿ ಆ ಮದುವೆ ಆಗುತ್ತೆ ಅಂತ ಹೇಳಿದರು. ಅದೇ ರೀತಿ ದೇವರ ಮಹಿಮೆಗೋಸ್ಕರನೇ ನಮ್ಮ ಕುಟುಂಬದಲ್ಲಿ ಎಲ್ಲರ ಮುಂದೆನೂ ನಾವು ತಲೆ ಎತ್ತುವಂತೆ, ನಾಚಿಕೆ ಪಡೆದಂಗೆ ನನ್ನ ದೇವರು ಆ ವೆಡ್ಡಿಂಗನ್ನು ನಡೆಸ್ಕೊಟ್ರು. ಸ್ತೋತ್ರ. ಇನ್ನೊಂದು ದೊಡ್ಡ ಅದ್ಭುತ ಹೇಳ್ಬೇಕಂದ್ರೆ, 23 ವರ್ಷ ನನ್ನ ಮಗಳು ನನ್ನ ಜೊತೆನೇ ಇದ್ದು, ನಾವು ಒಳ್ಳೆ ಹುಡುಗನಿಗೆ ಒಳ್ಳೆ ಕುಟುಂಬಕ್ಕೆ ಕೊಟ್ಟಿದ್ದೀವಿ. ಸಂತೋಷವಾಗಿರ್ತಾ ಇದ್ದೆ. ಯಾವಾಗಲೂ ಅಳ್ಬೇಕಾದ್ರೆ ಮದುವೆಗೆ ಮುಂಚೆ ನನ್ನ ಮಗ ಹೇಳ್ತಾ ಇದ್ದ, ಮಮ್ಮಿ ನೀನು ತುಂಬ ಮಮ್ಮಿ, ದೇವ್ರಿಷ್ಟು ಕೃಪೆಯಿಂದ ಮನೆ ಹತ್ರ ಇದೆ, ಭಾನುವಾರ ನೋಡ್ಬೋದು, ನಿಮ್ಮ ಆಂಟಿಯವರೆಲ್ಲ ವರ್ಷಗಟ್ಟಲೆ ನೋಡಲ್ಲ ಮಗಳನ್ನ, ಆದರೂ ನಿನ್ನ ಹತ್ರ ದೇವ್ರನ್ನ ದುಃಖ ಪಡಿಸೋ ಥರ ಅಂತ ಅವನು ಅಳಕ್ಕೂ ಬಿಡ್ತಾ ಇರಲಿಲ್ಲ. ಮದುವೆ ಆದಮೇಲೆ ಮನೆಯಲ್ಲಿ ಅವಳ ಹೆಸರು ಎತ್ತೆಗಿದ್ರೆ ನಮ್ಮ ಯಜಮಾನ್ರು ಊಟ ಬಿಟ್ಬಿಟ್ಟು ನಿದ್ದೆ ಬಿಟ್ಟು ಯಾವಾಗಲೂ ಅಳ್ತಾನೇ ಇದ್ರು. ಅವ್ರ ಮುಂದೆ ನಾನು ಏನು ಹೇಳಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಅವಳು ಚೆನ್ನಾಗಿದ್ದಾಳೆ. ಆದರೆ ನಮಗೆ ಅವಳನ್ನ ಬಿಟ್ಟು 23 years ಒಟ್ಟಿಗೆ ಇದ್ಬಿಟ್ಟು, ಅವಳಿಗೂ ಗೊತ್ತಿಲ್ಲ ಈ ವಿಷಯ, ಅವಳ ಹತ್ರನೂ ಶೇರ್ ಮಾಡಿಲ್ಲ, ನಮ್ಮ ಆಂಟೋ ಹತ್ರನೂ ಶೇರ್ ಮಾಡಿಲ್ಲ, ನಮ್ಮ ಹಸ್ಬೆಂಡ್ ಹತ್ರನೂ ಶೇರ್ ಮಾಡಿಲ್ಲ. ಯಾಕಂದರೆ ಅವರು ಸಿಕ್ಕಾಗ್ಬಿಟ್ರು. ಊಟ ಮಾಡಿದೆ, ನಿದ್ದೆ ಮಾಡಿದೆ, ಇವಳನ್ನ ನೆನೆಸ್ಕೊಂಡೆ. ನಾನು ಹೇಳಿದ್ದು, ಕುಟುಂಬದಲ್ಲಿ ತಂದು ಕೊಟ್ಟಿದ್ಯಾ, ಯಾವಾಗ ಬೇಕಾದರೂ ಹೋಗಿ ನೋಡ್ಬೋದು, ಯಾಕೆ ಚಿಂತೆ ಮಾಡ್ತೀಯಾ? ಒಳ್ಳೆ ಹುಡುಗ ಸಂಡೇ ಬಂದು ನಮ್ಗೆ ತೋರಿಸ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗ್ತಾರೆ. ಆದರೂ ಆ ಒಳಗಡೆ ಇರೋ ಭಾರ ಯಾರಿಗೂ ಗೊತ್ತಿಲ್ಲ, ನನ್ನ ಏಸಪ್ಪಗೆ ಮಾತ್ರ ಗೊತ್ತು. ನಾ ಡಿಪ್ರೆಷನ್ಗೆ ಹೋಗಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ ಕುಟುಂಬದಲ್ಲಿ. ಬೆಳಗ್ಗೆ ದಿನಾಗ್ಲೂ 4 ಗಂಟೆಗೆ ಎದ್ದು ಪ್ರೇಯರ್ ಮಾಡೋದು. ಪ್ರೇಯರ್ ಬಿಟ್ಬಿಟ್ಟೆ, ನನಗಾಗಲ್ಲ. ಬೈಬಲ್ ಓದ್ತೀನಿ, ಆದರೆ ಆ ಟಚ್ ಇಲ್ಲ, ಜೀಸಸ್ ನನ್ನ ಹತ್ರ ಇಲ್ಲ. ಯಾಕಂದರೆ ಆ ದುಃಖ, ಆ ಭಾರ ಒಂದು ಒಳಗಡೆ ಇದೆ. ನನಗೆ ಆ ಫ್ರೀನೆಸ್ಸೇ ಇಲ್ಲ, ದೇವರೊಂದಿಗೆ ಮಾತಾಡೋಕ್ಕೆ ಆಗೋದೇ ಇಲ್ಲ. ಪ್ರೇಯರ್ ಮಾಡ್ತೀನಿ, ಬೈಬಲ್ ಓದ್ತೀನಿ, ವರ್ಷಿಪ್ ಮಾಡ್ತೀನಿ. ಒಂದು 15-20 minutes ಆದಮೇಲೆ ಡೈವರ್ಟ್ ಆಗಿಬಿಡುತ್ತೆ. ನಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಮೊದಲಾದರೂ ಅವರ್ಗಟ್ಟಲೆ ಕೂತ್ಕೊಂಡು ನನಗೆ ಬೇಜಾರೇ ಆಗ್ತಾಯಿಲ್ಲ, ಬೈಬಲ್ ಆಗಲಿ ವರ್ಷಿಪ್ ಆಗಲಿ. ಆದರೆ ಈ ಡಿಪ್ರೆಷನ್ಗೆ ಹೋಗಿರೋದು ನನಗೊಬ್ಬಳಿಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಎಲ್ಲೂ ತೋರಿಸ್ಕೊಳ್ತಾ ಇಲ್ಲ, ನಮ್ಮ ಕುಟುಂಬದಲ್ಲೂ ಯಾರಿಗೂ ಗೊತ್ತಿಲ್ಲ, ನಮ್ಮ ಯಜಮಾನ್ರಿಗೂ ಗೊತ್ತಿಲ್ಲ, ನಮ್ಮ ಆಂಟೋಗೆ ಗೊತ್ತಿಲ್ಲ. ಏನಾದರೂ ದುಃಖವಾಗಿ ಶೇರ್ ಮಾಡಿಕೊಂಡ್ರೆ ಅವನ ಹತ್ರ ಅವ್ನು ಹೇಳ್ತಾನೆ, ಮಮ್ಮಿ ನಾವು ಬೇರೆಯವ್ರ ಹತ್ರ ಮಾತಾಡಿದರೆ ಬೇರೆಯವ್ರ ಬಗ್ಗೆ ಮಾತಾಡಬೇಡ ಮಮ್ಮಿ, ಏನು ದುಃಖ ನೀನು ಹೇಳ್ಬೇಡ, ಹೇಳಿದರೆ ನಮ್ಮ ದೇವರು ದುಃಖ ಪಡ್ತಾರೆ. ಅವನು ಹಂಗೆ ನನ್ನ ಬಾಯಿ ಬಿಡ್ಸ, ಯಾರ ಬಗ್ಗೆನೂ ಮಾತಾಡಬೇಡ, ಏನು ಮಾತಾಡಬೇಡ. ಅವಾಗ ನಾನು ಯಾವ ಥರನೂ ಆಫೀಸಲ್ಲೂ ಶೇರ್ ಮಾಡೋಕ್ಕಾಗಲ್ಲ, ಅಕ್ಕ ತಂಗಿ ಹತ್ರನೂ ಶೇರ್ ಮಾಡೋಕ್ಕಾಗಲ್ಲ. ಪ್ರೇಯರ್ ಮಕ್ಕಳನ್ನೂ ಬಿಟ್ಬಿಟ್ಟೆ, ನನ್ನ ಪ್ರೇಯರ್ಗೂ ಹೋಗ್ತಾ ಇರಲಿಲ್ಲ, ಅವ್ರ ಹತ್ರನೂ ನಾನು ಏನು ಶೇರ್ ಮಾಡಿಲ್ಲ.
ಅಯ್ಯ ಹತ್ರನೂ ಏನು ದುಃಖ ಶೇರ್ ಮಾಡಿಲ್ಲ, ಒಳ್ಳೆನೇ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ. 3 months ಬಿಫೋರ್ ಅಯ್ಯೋ ಹೋಲಿ ಸ್ಪಿರಿಟ್ ಬಗ್ಗೆ ಸ್ಟಾರ್ಟ್ ಮಾಡಿದರು. ಹೋಲಿ ಸ್ಪಿರಿಟ್ ಬಗ್ಗೆ ಮಾತಾಡಿ ಹೇಳಿದರು ಏನಂದರೆ, ಹೋಲಿ ಸ್ಪಿರಿಟ್ ನೀವು ತಂಡಂಗೆ ಮಾಡಬೇಡಿ, ಅವೇಕೆಂಡ್ ಮಾಡಿ, ಎದ್ದು ಪ್ರೇಯರ್ ಮಾಡಿ, ಆಲ್ಟರ್ ಕಟ್ಟಿ ಪ್ರಾರ್ಥನೆ ಮಾಡಿ, ಅವ್ರು ನಮ್ಮೊಂದಿಗಿದ್ದಾರೆ, ಧೈರ್ಯಪಡಿಸ್ತಾರೆ, ಬಲಪಡಿಸೋ ಆ ವಾಕ್ಯಗಳು ಹೆಂಗೆ ಗಮನಿಸಿ ಕೇಳ್ತಾ ಇದ್ದೆ. ಯಾಕಂದರೆ ನನಗೆ ಗೊತ್ತು ನಾನು ಬಿದ್ದಿದ್ದೀನಿ, ಎದ್ದೋಳ್ಬೇಕು. ಸ್ಪಿರಿಚುವಲ್ ಡ್ರೈನೆಸ್ ಬಂದಿತ್ತು. ನಾನು ಕೇಳಿದ್ದೀನಿ, ಬುಕ್ಸಲ್ಲಿ ಓದಿದ್ದೀನಿ ಎಂಥ ದೊಡ್ಡ ಸೇವಕರಿಗೆ ಆ ಸ್ಪಿರಿಚುವಲ್ ಡ್ರೈನೆಸ್ ಬರುತ್ತೆ ಅಂತ. ಆದರೆ ಈ ನನಗೆ ಬಂದಿರೋದು ನಾನು ಯಾರಿಗೂ ಶೇರ್ ಮಾಡೋಕ್ಕಾಗಲಿಲ್ಲ. ಆ ಥರ ಇದ್ದೆ. ಯಾಕಂದರೆ ನನ್ನ ಮಗಳು ನನಗೆ ಪ್ರೇಯರ್ ಪಾರ್ಟ್ನರ್. ಯಾರಾದರೂ ಒಂದು ಕಷ್ಟ, ಒಂದು ದುಃಖ ಅಂದರೆ, ನೋಡಮ್ಮ ಒಂದು ಎಕ್ಸಾಂಪಲ್, ನೋಡಮ್ಮ ಈ ಆಂಟಿ ಹಿಂಗೆ ಮಾಡಿಬಿಟ್ರು ಅಂತ ಹೇಳಿದ ತಕ್ಷಣ, ಮಮ್ಮಿ ಜೀಸಸ್ ಇದ್ದಾರೆ ಮಮ್ಮಿ, ಅವ್ರಿಗೆ ಏನು ದುಃಖನೋ ಬಿಡು ಮಮ್ಮಿ, ನಾವು ಪ್ರಾರ್ಥನೆ ಮಾಡೋಣ, ನಿಂಗೆ ಸಮಾಧಾನ ಕೊಡ್ತು. ಒಂದೊಂದು ಕಾರ್ಯಕ್ಕೂ ಅವ್ರ ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ ಮಾಡಿ ನನ್ನ ಲೀಡ್ ಮಾಡ್ಕೊಂಡು ಬಂದರು. ನನ್ನ ಮಗನಾಗಲಿ ಅವಳಾಗಲಿ ಒಂದೊಂದು ದಿವಸ ನನಗೆ ಲೆಸನ್ ಆಗಿ ಅಡ್ವೈಸ್ ಮಾಡಿ ಒಳ್ಳೆ ದಾರಿಯಲ್ಲಿ ನಡೆಕೆ ಕೊಟ್ಟಿದ್ದಾರೆ. ಆ ಥರ ನನಗೊಂದು ಲೈಫ್ ಪ್ರೇಯರ್ ಪಾರ್ಟ್ನರೇ ಲೂಸ್ ಆದ್ಲು. ನಾನು ಮದುವೆ ಆದಮೇಲೆ ಅದೆಲ್ಲ ಶೇರ್ ಮಾಡ್ಕೊಳ್ಳಲ್ಲ. ಫೋನ್ ಮಾಡಿದರೆ ಊಟ ಮಾಡ್ದಮ್ಮ ಹಿಂಗೆ ಇದೆಯಾ, ಅಷ್ಟು ಡಿಪ್ರೆಷನ್ಗೆ ಹೋಗಿದೆ. ಇವಾಗ 3 months ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಒಂದು ದಿವಸ ಎಲ್ಲರಿಗೂ ಗೊತ್ತಿರ್ಬೋದು, ಫರ್ಗಿವ್ನೆಸ್ ಬಗ್ಗೆ ಕೊಟ್ಟಿದ್ದಾರಾ, ವಾಕ್ಯ ಕೊಟ್ಟರೆ ಫರ್ಗಿವ್ನೆಸ್ ಬಗ್ಗೆ, ಕ್ಷಮಿಸೋ ಬಗ್ಗೆ ವಾಕ್ಯ ಕೊಟ್ಟಿದ್ದಾರೆ ತಾನೆ, ಕ್ಷಮಿಸೋ ಬಗ್ಗೆ ಎಷ್ಟೋ ವಾರಗಳು. ಆವಾಗ ನಾನು ಎಲ್ಲರನ್ನೂ ಬಾಯಲ್ಲಿ ಕ್ಷಮಿಸ್ಬಿಟ್ಟಿದ್ದೀನಿ ಅಂದ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ ನಾನು ಸ್ವಲ್ಪ ಜನನ ಕ್ಷಮಿಸಿಲ್ಲ ಅಂತ, ಒಳ್ಳೆಯಿಂದ ಕ್ಷಮಿಸಿಲ್ಲ ಅಂತ. ಆ ಪ್ರೇಯರ್ ಮಾಡಬೇಕಾದ್ರೆ, ವರ್ಷಿಪ್ ಮಾಡಬೇಕಾದ್ರೆ, ಅಯ್ಯೋ ವಾಕ್ಯ ಕೊಡಬೇಕಾದ್ರೆ ಪಿಕ್ಚರಲ್ಲಿ ಬರೋ ಥರ ಬರ್ತಾ ಇದ್ದಾರೆ. ಎಸಪ್ಪ ನನ್ನ ಶಕ್ತಿ ಇಲ್ಲ ಅವ್ರನ್ನ ಕ್ಷಮಿಸೋಕ್ಕೆ, ಆದರೆ ನೀನು ಕ್ಷಮಿಸಪ್ಪ ಅಂತ ಹೇಳಿದೆ. ಅವ್ರು ಕ್ಷಮಿಸಿದಾಗ ಇವಾಗ ನಾನು ಫ್ರೀ ಆಗಿದ್ದೀನಿ, ವರ್ಷಿಪ್ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ನಾನು ಜೀಸಸ್ ಜೊತೆಗೆ ಕ್ಲೋಸ್ ಆಗಿದ್ದೀನಿ. ಅಪ್ಪ ಕೋಟಿ ಸಾವಿರ ನಮಗೆ வெள்ளி இது கொடுத்தாலும் இதுக்கு மேலான ஏதோ போர்ஷன் நல்ல போர்ஷனை செலக்ட் பண்ணியிருக்கிற ஜீசஸோட பாதம் தான். இந்த பாதத்தை கொடுத்ததுக்காக கோடி கோடி நன்றி. தேங்க்யூ ஜீசஸ். We need you more than ever. We are saving in the strong name of God. We love you, Jesus. Can we increase that? Can we increase the sound? Hallelujah. ಇದುವರೆಗೂ ನನ್ನ ನಡೆಸಿರುವೆ, ಇನಿಮೇಲು ನನ್ನ ನಡೆಸುವೆ. ಇದುವರೆಗೂ ನನ್ನ ನಡೆಸಿರುವೆ, ಇನಿಮೇಲು ನನ್ನ ನಡೆಸುವೆ. ನೀನೇ ಯೆಹೋವಾ, ನೀನೇ ನಮ್ಮೆಲ್ಲವ ನೋಡಿಕೊಳ್ಳುವೆ. ನೀವೇ ಯೆಹೋವ, ನೀವೇ ಯೆಹೋವಾ, ನೀವೇ ನಮ್ಮೆಲ್ಲವ ನೋಡಿಕೊಳ್ಳುವೆ. ಕೈಗಳ ಮೇಲೆ ಕೆತ್ತಿ ನಡೆಸುವೆ ನೀ ಎಂದೆಂದು ಕೊನೆವರೆಗೂ ನಡೆಸುವೆ ನೀ, ಹೇಳಿ ನಡೆಸುವೆ ನೀ ಎಂದೆಂದು ಕೊನೆವರೆಗೂ ನಡೆಸುವೆ ನೀ. ನೀನೇ ಯೆಹೋವಾ, ನೀನೇ ನಮ್ಮೆಲ್ಲವ ನೋಡಿಕೊಳ್ಳುವೆ. ನೀನೇ ಯೆಹೋವಾ ಶಮ್ಮಾ, ನೀನೇ
ಆತನು ನಮ್ಮನ್ನು ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವೇ ಜಗತ್ತುತ್ಪತ್ತಿಗಿಂತ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ஆரிசிக்கொண்டிருந்தானென்றார். நற்கிரியைகளை செய்யும்படி உலக தோற்றம் முதல் கிறிஸ்துவுக்குள்ளே எங்களை அவர் தெரிந்து கொண்டார் என்று எபேசர் 2:10 சொல்லுகிறது. ನಾವು ಆತನ ನಿರ್ಮಾಣ ಎಂಬುದಾಗಿ ಬರೆಯಲ್ಪಟ್ಟಿದೆ. We are the masterpiece of God. Amen. ಸತ್ಕಾರ್ಯಗಳನ್ನು ಆರಂಭಿಸಿದೆ, ಅಂತ್ಯದವರೆಗೂ ನಡೆಸುವೆನಿ, ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆನಿ, ನಂಬಿಕಸ್ಥನಾಗಿರುವೆ, ಯಾರು ಕೈ ಬಿಟ್ಟಾலும் அவர் கைவிட மாட்டார். உனக்கு வயசான மேலும் கூட அவர் கைவிட மாட்டார். Hallelujah.
ತನಕ ನಡೆಸುವೆ ಸತ್ಕಾರ್ಯಗಳ ಬೆಳಕಿಗೆ ಪ್ರಾರಂಭಿಸಿದೆ ಅಂತ್ಯದವರೆಗೂ ನಡೆಸುವೆ ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆ ನಂಬಿಕಸ್ಥನಾಗಿರುವೆ ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆ ನಂಬಿಕಸ್ಥನಾಗಿರುವೆ ಜೋರಾಗಿ ನಡೆಸುವೆ ನೀ ಮತ್ತಾಯ ಸುವಾರ್ತೆ 20ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ದ್ರಾಕ್ಷಿ ತೋಟದ ಸೇವಕರು ಮತ್ತು ದ್ರಾಕ್ಷಿ ತೋಟದ ಯಜಮಾನ. ದ್ರಾಕ್ಷಿ ತೋಟத்தின் ஊழியக்காரர்கள். இந்த ஊமையின் அர்த்தம் என்ன தெரியுமா? தேவரு பக்ஷபாதி அல்ல. ஆண்டவர் பக்ஷபாதத்தை செய்ய மாட்டார். Can you increase the sound pa? ದೇವರು ಏನು ಮಾಡೋದಿಲ್ಲ, ಪಕ್ಷಪಾತವನ್ನ ಮಾಡೋದಿಲ್ಲ. ಹಲ್ಲೆಲೂಯಾ. ಆದಿ ಅಪೋಸ್ತಲರಿಗೆ ದೇವರು ಕೊಟ್ಟಂತ ರಕ್ಷಣೆ, ಅಭಿಷೇಕ, ಬಿಡುಗಡೆ, ಆತ್ಮನ ವರ, ಆತ್ಮನ ಫಲ, ಸೇವೆ, ಕರೆ, ಕೃಪೆ ಎಲ್ಲವೂ ಕೂಡ ಪಕ್ಷಪಾತವಿಲ್ಲದೆ ನಮಗೂ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಬೆಳಗ್ಗೆ ಬಂದವನಿಗೂ ಒಂದೇ ನಾಣ್ಯ, ಸಾಯಂಕಾಲ ಬಂದವನಿಗೂ ಒಂದೇ ಬೆಳ್ಳಿ ನಾಣ್ಯ. ಅಂದ್ರೆ ಅರ್ಥ ಏನು? ಅಪೋಸ್ತಲರಿಗೂ ಅದೇ ಕರೆ, ಅದೇ ಅಭಿಷೇಕ, ಅದೇ ಆತ್ಮನ ವರ, ಅದೇ ರಕ್ಷಣೆ, ಅದೇ ಬಿಡುಗಡೆ, ಅದೇ ಯೇಸುವಿಂದ ಬಂದಂತ ಎಲ್ಲ ವರದಾನ. ಪೇತ್ರ, ನಾವು ಹಿಂಬಾಲಿಸ್ತೀವಲ್ಲ, ನಮಗೇನು ಸಿಗತ್ತೆ? ಅದಕ್ಕೆ ಉತ್ತರವನ್ನ ಯೇಸುಸ್ವಾಮಿ ಕೊಡ್ತಾ ಇದ್ದಾರೆ. ನೀನು ಹಿಂಬಾಲಿಸ್ತೀಯ, ನಿನ್ನ ಮಾತುಗಳನ್ನು ಕೇಳಿದವರು ನನ್ನ ಹಿಂಬಾಲಿಸ್ತಾರೆ, ಅವರಿಗೂ ನಾನು ನಿನಗೆ ಕೊಟ್ಟ ರಕ್ಷಣೆ, ನಿನಗೆ ಕೊಟ್ಟ ಬಿಡುಗಡೆ, ಅಭಿಷೇಕ, ಆತ್ಮನ ವರವನ್ನು ಅವ್ರಿಗೂ ಕೊಡ್ತೇನೆ. ಮೊದಲನೇವನು ಕಡೆಯವನಾಗ್ತಾನೆ, ಕಡೆಯವನು ಮೊದಲನೇವನಾಗ್ತಾನೆ. ಆಮೆನ್. ಹಲ್ಲೆಲೂಯಾ. 14ನೇ ವಾಕ್ಯಕ್ಕೆ ಹೋಗೋಣ. 20ನೇ ಅಧ್ಯಾಯವನ್ನು ತೆಗೆದುಕೊಳ್ಳಿ. 14ನೇ ವಾಕ್ಯ. ಆದ್ದರಿಂದ ನೀನು ನಿನ್ನ ಕೂಲಿಯನ್ನು ತೆಗೆದುಕೊಂಡು ಹೋಗು, ನಾನು ನಿನಗೆ ಎಷ್ಟು ಕೂಲಿ ಕೊಟ್ಟೆನೋ ಅಷ್ಟೇ ಕೂಲಿಯನ್ನು ಕೊನೆಗೆ ಗೊತ್ತು ಮಾಡಲ್ಪಟ್ಟವನಿಗೂ ಕೊಡಲು ಇಷ್ಟಪಡುತ್ತೇನೆ. ಹಲ್ಲೆಲೂಯಾ. ಅಲ್ಲಿ ಬಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನು ಸ್ವಾಮಿ, ನಾವು ಬೆಳಗ್ಗೆ 6 ಗಂಟೆಗೆ ಬಂದ್ವಿ, ನಮಗೂ ಒಂದೇ ಬೆಳ್ಳಿ ನಾಣ್ಯ. 5 ಗಂಟೆಗೆ ಬಂದು ಕೆಲಸ ಮಾಡಿ 1 ಅವರ್ ಕೆಲಸ ಮಾಡಿದ್ದಾನೆ, ಅವನಿಗೂ ಒಂದೇ ಬೆಳ್ಳಿ ನಾಣ್ಯ, ಇದು ನ್ಯಾಯವಾ? ಅದಕ್ಕೆ ಯಜಮಾನ ಹೇಳ್ತಾನೆ, ಕೊಡವನು ನಾನು, ತೆಗೆದುಕೊಳ್ಳೋನು ಅವನು. ನಿನಗೇನಯ್ಯ ಅದು? ನಿನಗೇನಯ್ಯ? ತೋಟದ ಯಜಮಾನನನ್ನ ಯಾರೂ ಪ್ರಶ್ನೆ ಮಾಡೋದಕ್ಕಾಗಲ್ಲ. ಆಮೆನ್. ಹಲ್ಲೆಲೂಯಾ. ತೋಟದ ಯಜಮಾನ ತಾನು ಯಾಕೆ ಕೊನೆಯಲ್ಲಿ ಬಂದವರಿಗೆ, ಮೊದಲು ಬಂದವರಿಗೆ ಕೊಟ್ಟ ಕೂಲಿಯನ್ನೇ ಕೊಟ್ಟೆ ಎಂಬುದಕ್ಕೆ ಸಮರ್ಥನೆ ಕೊಡ್ತಾ ಇಲ್ಲ, ಕೊಡಬೇಕಾಗಿಲ್ಲ, ವಿವರಣೆ ಕೊಡಬೇಕಾಗಿಲ್ಲ. ದೇವರು
ಆತನು ಆಲೋಚನಾಕರ್ತನು. ಯು ಕೆನಾಟ್ ಕ್ವಶನ್ ಗಾಡ್. ಆಮೇನ್. ಸೃಷ್ಟಿ ಮಾಡಲ್ಪಟ್ಟಿದ್ದು ಸೃಷ್ಟಿಕರ್ತನನ್ನ ಪ್ರಶ್ನೆಯನ್ನ ಕೇಳ್ಬೋದಾ? ಸಾಧ್ಯವೇ ಇಲ್ಲ. ಇದು உண்டாக்கப்பட்டவரே கொஸ்டின் கேட்க முடியுமா? கேட்க முடியாது. அவர் என்ன தீர்மானம் எடுக்கிறாரோ ಅದೇ ಫೈನಲ್. அல்லேலூயா. ದೇವರು ಏನನ್ನ ತೀರ್ಮಾನ ತೆಗೆದುಕೊಳ್ತಾನೋ ಅದೇ ಫೈನಲ್ ಪ್ರಿಯರೇ. ವಿವರಣೆ ಹೇಳಬೇಕಾಗಿಲ್ಲ ಅವರು. ನೀವು ಪ್ರಶ್ನೆ ಕೇಳಿದ್ರೆ ಅನೇಕ ಸತಿ ನಿಮಗೆ ವಿವರಣೆ ಕೊಡಬೇಕಾಗಿಲ್ಲ ಅವರು. ನನ್ನ ಇಷ್ಟ ಎಂಬುದಾಗಿ ಹೇಳ್ತಾರೆ. ಏನಂತ ಹೇಳ್ತಾರೆ ನೋಡಿ, ಗೊತ್ತು ಮಾಡಲ್ಪಟ್ಟವನಿಗೂ ಕೊಡಲು ಇಷ್ಟಪಡುತ್ತೇನೆ. ನೋ ಎಕ್ಸ್ಪ್ಲನೇಷನ್. ವೈ, ವಾಟ್, ವೇರ್, ನೋ ಎಕ್ಸ್ಪ್ಲನೇಷನ್. எதுக்கு கொடுத்தே, எங்கே கொடுத்தே, அதெல்லாம் சொல்ல மாட்டார். அது கர்த்தருடைய விருப்பம். அவருடைய விருப்பமே இந்த உலகத்திலே நிறைவேறுகிறது. ಆಮೆನ್. ದೇವರೊಬ್ಬನೇ ಸರ್ವಾಧಿಕಾರವುಳ್ಳವನು. ಆತನನ್ನು ಪ್ರಶ್ನಿಸುವವರು ಯಾರೂ ಇಲ್ಲ. ಎಷ್ಟು ಜನ ವಿಶ್ವಾಸಿಸ್ತೀರಾ? ದೇವರನ್ನು ಯಾರಾದರೂ ಪ್ರಶ್ನೆ ಮಾಡೋದಕ್ಕಾಗತ್ತಾ? ಅವರಿಗೆ ಯಾಕೆ ₹1 ಕೊಟ್ಟೆ, ನಮಗೂ ₹1 ಕೊಟ್ಟೆ ಅಂತ ಕೇಳ್ತಾ ಇದ್ರಲ್ಲ, ಕೇಳೋಕ್ಕಾಗುತ್ತಾ? ಇಲ್ಲ. ಕೈಗಳನ್ನು ಮೇಲೆ ಕೆತ್ತಿ, ದೇವರೇ ನೀನು ಸರ್ವಾಧಿಕಾರವುಳ್ಳ ದೇವರು. ಯು ಆರ್ ಸುಪ್ರೀಂ. நீங்க சர்வ வல்லமுள்ள தேவன். ರೋಮ 3:4 ಓದೋಣ ಬೇಗ. ರೋಮಾಪುರದ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಾಕ್ಯ. ಇಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಸುಳ್ಳುಗಾರನಾದರೂ ದೇವರು ಸತ್ಯವಂತನಾಗಿಯೇ ಇರುತ್ತಾನೆ. ಪವಿತ್ರ ಗ್ರಂಥವು ಹೀಗೆಂದು ಹೇಳುತ್ತದೆ, ಮನುಷ್ಯರೆಲ್ಲ ಸುಳ್ಳುಗಾರರಾದರೂ ದೇವರು ನ್ಯಾಯವಂತನೇ. மனிதர்களெல்லாம் பொய் சொல்லலாம், கர்த்தர் நியாயமானதே செய்வார். ஆமென். யோಹಾನ 17:2ನೇ ವಾಕ್ಯ. ಜಾನ್ 17:2. ನಿನ್ನ ಮಗನಿಗೆ ಯಾರ್ಯಾರನ್ನು ಕೊಟ್ಟೆಯೋ ಅವರೆಲ್ಲರಿಗೂ ಮಗನು ನಿತ್ಯ ಜೀವವನ್ನು ಕೊಡಬೇಕೆಂದು ನಿನ್ನ ಮಗನಿಗೆ ಏನು ಕೊಟ್ಟಿದೀಯಾ? ಅಧಿಕಾರವನ್ನು ಕೊಟ್ಟಿರುವೆ. ಹಲ್ಲೆಲೂಯಾ. ಅಧಿಕಾರವನ್ನು ಕೊಟ್ಟಿರುವೆ. ಯೇಸುಸ್ವಾಮಿ ಹೇಳ್ತಾರೆ, ನಿನ್ನ ಮಗನಿಗೆ ನೀ ಏನು ಕೊಟ್ಟಿದ್ದೀಯ? ಅಧಿಕಾರ. ಯಾರ್ಯಾರಿಗೆ ಮಗನು ನಿತ್ಯ ಜೀವ ಕೊಡಬೇಕು ಅಂತ ಇಷ್ಟಪಡ್ತಾನೋ ಅವರಿಗೆಲ್ಲರಿಗೂ ಏನು ಕೊಡ್ತಾನೆ ಆತ? ನಿತ್ಯ ಜೀವ ಕೊಡ್ತಾನೆ. ಆಮೆನ್. ಬೆಳಗ್ಗೆ 5 ಗಂಟೆ 6 ಗಂಟೆ ಬಂದವನಿಗೂ ನಿತ್ಯ ಜೀವ, 5 ಗಂಟೆಗೆ ಬಂದವನಿಗೂ ನಿತ್ಯ ಜೀವ. ಆಮೆನ್. ನಾವೆಲ್ಲ ಕೊನೆ ಕಾಲದ ಕೂಲಿಯಾಳುಗಳಾಗಿದ್ದೇವೆ. ಹಾಗಾದರೆ ದೇವರು ಪಕ್ಷಪಾತ ಮಾಡ್ತಾನ? ಇಲ್ಲ. ಅದೇ ರಕ್ತವು ನಮಗೋಸ್ಕರ ಸುರಿಸಲ್ಪಟ್ಟಿದೆ. ಆಮೆನ್. ನಾವ್ಯಾರು ಕೂಡ ಪಕ್ಷಪಾತ ಉಳ್ಳವರಲ್ಲ, ಪಕ್ಷಪಾತದಿಂದ ಆರಿಸಲ್ಪಟ್ಟವರಲ್ಲ. ನನ್ನ ದೇವರು ಪಕ್ಷಪಾತ ಇಲ್ಲದವನು. ಗಾಡ್ ಈಸ್ ನಾಟ್ ಎ ಗಾಡ್ ಆಫ್ ಪಾರ್ಶಾಲಿಟಿ, ಹಿ ಈಸ್ ದ ಗಾಡ್ ಆಫ್ ಈಕ್ವಾಲಿಟಿ. ಹಲ್ಲೆಲೂಯಾ. ಲೂಕ 15:31ನೇ ವಾಕ್ಯವನ್ನು ಓದೋಣ. ಲೂಕನ ಸುವಾರ್ತೆ ತೆಗೆದುಕೊಳ್ಳಿ ಬೇಗ. 15:31. ಆದರೆ ತಂದೆಯು ಅವನಿಗೆ, ಮಗನೇ, ನೀನು ಯಾವಾಗಲೂ ನನ್ನೊಂದಿಗೆ ಇರುತ್ತಿ, ನನಗಿರುವುದೆಲ್ಲ ನಿನ್ನದೇ. ನನಗಿರುವುದೆಲ್ಲ ನಿನ್ನದೇ. என்ன சொன்னார் அந்த பெரிய மகனுக்கு ஆண்டவர்? என்ன சொன்னார்? அந்த தகப்பன் என்ன சொன்னார்? எனக்கு இருக்குதெல்லாம் உனக்கு தா என்று சொன்னார். ஹல்லேலூயா. ಕೈಗಳನ್ನು ಮೇಲೆ ಕೆತ್ತಿ, ಯು ಆರ್ ಗ್ರೇಟ್. ತಂದೆ, ನೀನು ಸುಪ್ರೀಂ. ನಿನಗಿಂತ ಮೇಲೆ ಯಾವ ಅಧಿಕಾರವೂ ಇಲ್ಲ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ನಿನದು. ನೀನು ತೆಗೆದುಕೊಳ್ಳುವಂಥ ನಿರ್ಧಾರಗಳೇ ನಿರ್ಧಾರ. ನೀನು ಮಾಡುವಂಥ ಆಲೋಚನೆಗಳೇ ಆಲೋಚನೆ. ಈ ಭೂಮಿಯಲ್ಲಿ ನಿನ್ನ ಚಿತ್ತವೇ ನೆರವೇರಲಿ. ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣ, ಈ ಭೂಮಿಯಲ್ಲಿ ನಿನ್ನ ಚಿತ್ತವೇ ನೆರವೇರಲಿ. இந்த உலகத்திலே உம்முடைய சித்தமே நிறைவேறட்டும். He is supreme. 15ನೇ ವಾಕ್ಯಕ್ಕೆ ಬೇಗ ಹೋಗೋಣ. 20:15 ಏನಂತ ಹೇಳ್ತಾರೆ? ಎಕ್ಸ್ಪ್ಲನೇಷನ್ ಕೊಡ್ತಾರೆ ನೋಡಿ. ನನ್ನ ಸ್ವಂತ ಹಣವನ್ನು ನನಗೆ ಇಷ್ಟ ಬಂದ ಹಾಗೆ
ನಾನು ಕೊಡಬಹುದಲ್ಲವೇ? ಮತ್ತಾಯ 20:15. ನನ್ನ ಸ್ವಂತ ಹಣವನ್ನು ನನಗಿಷ್ಟ ಬಂದ ಹಾಗೆ ನಾನು ಕೊಡಬಹುದಲ್ಲವೇ? ನಾನು ಅವರಿಗೆ ಒಳ್ಳೆಯದನ್ನು ಮಾಡಿದ್ದಕ್ಕಾಗಿ ನೀನು ಯಾಕೆ ಹೊಟ್ಟೆ ಕಿಚ್ಚು? ಹೇಳ್ರಿ, ನೀನು ಯಾಕೆ ಹೊಟ್ಟೆ ಕಿಚ್ಚು? ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ. ಇನ್ನೊಬ್ಬರಿಗೆ ಒಳ್ಳೆಯದಾದರೆ ಹೊಟ್ಟೆ ಕಿಚ್ಚು ಮಾಡಬೇಡ, அது தேவர் ಮಾಡಿದ್ದಾನೆ. உன் சகோதரனுக்கு நல்லதானால் வைத்தறிச்சல் படக்கூடாது, அது கர்த்தராலே வந்த ಉನ್ನತಿ. ಯಾರಿಗಾದರೂ ನಿಮ್ಮ ಸಹೋದರನಿಗೆ ಒಳ್ಳೆದಾದರೆ ಅವ್ರನ್ನ ಬ್ಲೆಸ್ ಮಾಡಿ, ಹೊಟ್ಟೆ ಕಿಚ್ಚು ಪಡಬೇಡಿ. ಯಾಕಂದರೆ ದೇವರು ಅವರನ್ನು ಆಶೀರ್ವದಿಸಿದ್ದಾನೆ. ಹಲ್ಲೆಲೂಯಾ. ಏನಂತ ಹೇಳ್ತಾರೆ? ಯು ಆರ್ ಜಲಸಿ, ಹೊಟ್ಟೆ ಕಿಚ್ಚು. ಅವರ ಹೊಟ್ಟೆ ಕಿಚ್ಚಿಗಾಗಿ ತೋಟದ ಯಜಮಾನ ಅವ್ರನ್ನ ಗದರಿಸ್ತಾ ಇದ್ದಾನೆ ಮತ್ತು ತನ್ನ ಹಕ್ಕನ್ನು ಧೈರ್ಯವಾಗಿ ಚಲಾಯಿಸ್ತಾ ಇದ್ದಾನೆ. ಬೇರೆಯವರಿಗೆ ಅವರು ದಯೆ ತೋರಿಸಿದ್ದಕ್ಕಾಗಿ ಮೊದಲು ಬಂದವರು ಹೊಟ್ಟೆ ಕಿಚ್ಚು ಪಡುತ್ತಿದ್ದಾರೆ. ಬೇರೆಯವರಿಗೆ ದಯೆ ತೋರಿಸಿದ್ದಕ್ಕಾಗಿ ಮೊದಲು ಬಂದವರು ಏನು ಮಾಡ್ತಾ ಇದ್ದಾರೆ? ಹೊಟ್ಟೆ ಕಿಚ್ಚು ತೋರಿಸ್ತಾ ಇದ್ದಾರೆ. வைத்தறிச்சல் இருக்கக்கூடாது. இன்னொருத்தர் நல்ல ஆனா அவனை பிளஸ் பண்ணுங்க, இயேசுவின் நாமத்தினால் கர்த்தராலே வந்தது என்று சொல்லுங்க. ಹಲ್ಲೆಲೂಯಾ. ಈ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಬೈಬಲಲ್ಲಿ ಕೆಟ್ಟ ಕಣ್ಣುಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇವಿಲ್ ಐಸ್, ಕೆಟ್ಟ ಕಣ್ಗಳು. ಏನಂತ ಹೇಳ್ತಾರೆ? ಹೊಟ್ಟೆ ಕಿಚ್ಚನ್ನ ಕೆಟ್ಟ ಕಣ್ಣುಗಳು. The evil eye was an idiom used to refer to jealousy. ಕೆಟ್ಟ ಕಣ್ಣುಗಳು ಹೊಟ್ಟೆ ಕಿಚ್ಚನ್ನ ಸೂಚನೆ ಮಾಡುತ್ತೆ ಸತ್ಯವೇದದಲ್ಲಿ. வைத்தறிச்சல் இந்த கெட்ட கண்களே அடையாளமா பைபிள்ல பார்க்கிறது. ಜ್ಞಾನೋಕ್ತಿ 23:6, Proverbs 23:6, ನೀತಿಮೊಳಿಗಳು 23:6. ನೋಡಿ, ಸ್ವಾರ್ಥಿಯೊಂದಿಗೆ ಊಟ ಮಾಡಬೇಡ, ಅವನು ಇಷ್ಟಪಡುವ ಮೃಷ್ಟಾನ್ನದಿಂದ ದೂರವಿರು. ನೋಡಿ, ಇವಿಲ್ ಐ ಅಂತಿದೆ. ಏನಂತಿದೆ? ಇಂಗ್ಲಿಷಲ್ಲಿ ಚೆನ್ನಾಗಿದೆ. ಈಟ್ thou not the bread of him that hath an evil eye. ಏನಂತಿದ್ಯಂತೆ? ಯಾವ ಕಣ್ಣು? ತಮಿಳ್ என்ன இருக்குதுப்பா? ಒನ್ಕಣ್ಣ, ಒನ್ಕಣ್. ಅದಕ್ಕೇನಂತಾರೆ? ಕೆಟ್ಟ ಕಣ್ಗಳು. ಅವನೊಂದಿಗೆ ಊಟ ಮಾಡಬೇಡ ಅಂತಾರೆ ದೇವರು ಅಲ್ವಾ? ಇನ್ನೊಂದು ವಾಕ್ಯವನ್ನು ಓದೋಣ. 28:22, 28:22, ಅದೇ ಜ್ಞಾನೋಕ್ತಿಗಳು. ಜಿಪುಣನು ಐಶ್ವರ್ಯವಂತನಾಗಲು ಆತುರ ಪಡುವನು, ಆದರೆ ತಾನು ಬೇಗನೆ ಬಡವನಾಗಲಿರುವುದನ್ನು ಅವನು ಗ್ರಹಿಸಿಕೊಳ್ಳಲಾರನು. ಇಂಗ್ಲಿಷ್ ಅಲ್ಲಕ್ಕಪ್ಪ. He that has to be rich at an evil eye. Evil eye என்ன கண்கள்? என்ன தமிழ் என்ன சொல்றாருப்பா? அல்ல, அந்த வசனப்படி 22, 28, 22. ನೋಡಿದ್ರಾ? ಈ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಬೈಬಲ್ ಎಲ್ಲ ಏನು ಸೂಚನೆ ಮಾಡ್ತಾ ಇದೆ? ಒನ್ ಕಣ್ಗಳು. என்ன இருக்குது? ಕೆಟ್ಟ ಕಣ್ಗಳು, ಕೆಟ್ಟ ಕಣ್ಗಳು. ಇನ್ನೊಂದು ವಾಕ್ಯವನ್ನು ಓದೋಣವಾ? 1 ಸಾಮುವೇಲ 18:9, 1 ಸಾಮುವೇಲ 18:9 ಏನಂತಿದೆ? ಸೌಲನು ಅಂದಿನಿಂದ ದಾವೀದನನ್ನು ಏನು ಮಾಡ್ತಿದ್ದ? ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ. ದ ಸೌಲ್ ಐ ಡೇವ್ಡ್ ಫ್ರಮ್ ದ ಡೇ ಅಂಡ್ ಫಾರ್ವರ್ಡ್. ಇಂಗ್ಲಿಷ್ ಏನಂತ, ತಮಿಳ್ ಏನಂತಿದೆಪ್ಪ? எப்படி? அப்படி என்ன? ஒன் கண்கள், வைத்தறிச்சல். தாவீது எனக்கு மேலே வந்துட்டா ಕಷ್ಟಂ, ಅವನು ರಾಜ ಆಯಿತ ಕಷ್ಟಂ ಎಂದು சொல்லி ದಾವೀದನು ನನಗಿಂತ ಮೇಲೆ ಬಂದು ಬಿಡ್ತಾನೆ, ಅವನು ರಾಜ ಆಗಿಬಿಡ್ತಾನೆ. ಅವನ ಜನ ಹೊಗಳ್ತಾ ಇದ್ದಾರೆ. ಸೌಲನು 1000 ಜನರನ್ನು ಕೊಂದ, ದಾವೀದನು 10,000 ಜನರನ್ನು ಕೊಂದ ಎಂಬುದಾಗಿ ಹಾಡು ಹೇಳ್ತಾ ಇದ್ದಾರೆ ಸ್ತ್ರೀಯರೆಲ್ಲ. ಅವನೇನಾಗ್ಬಿಡ್ತಾನೋ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ? ಅವನ ಮೇಲೆ ಹೊಟ್ಟೆ ಕಿಚ್ಚಿನ ಕಣ್ಣನ್ನು ಇಡ್ತಾ ಇದ್ದಾನೆ.
ವೈತರಿಚಲ್. ಮತ್ತಾಯ 6:22-23, ಮ್ಯಾಥ್ಯೂ 6:22-23. ಬೇಗ ತೆಗೆದುಕೊಳ್ಳಿ. ಕಣ್ಣು ಏನಾಗಿದೆ? ಶರೀರಕ್ಕೆ ಬೆಳಕಾಗಿದೆ. ನಿನ್ನ ಕಣ್ಣು ಸರಿ ಇದ್ದರೆ ನಿನ್ನ ದೇಹವೆಲ್ಲ ಬೆಳಕಿನಿಂದ ಕೂಡಿರುವುದು. ಆದರೆ ನಿನ್ನ ಕಣ್ಣು ಕೆಟ್ಟದಿದ್ದರೆ ನಿನ್ನ ಶರೀರವೆಲ್ಲ ಕತ್ತಲೆಯಿಂದ ತುಂಬಿರುವುದು. ನಿನ್ನಲ್ಲಿರುವ ಒಂದೇ ಬೆಳಕು ನಿಜವಾಗಿಯೂ ಕತ್ತಲಾದರೆ ಆಗ ನೀನು ಏನಾಗ್ತೀಯ? ಕತ್ತಲಾಗಿರುವೆ, ಕಗ್ಗತ್ತಲಲ್ಲಿ ಇರುವೆ. ನಿನ್ನ ಕಣ್ಣು ದೇಹಕ್ಕೆಲ್ಲ ಬೆಳಕಾಗಿದೆ. இந்த கண்ணு என்ன? இந்த சரீரத்துக்கு என்னவா இருக்குது? இந்த கண்ணு வைத்தறிச்சல் கண்ணாகக்கூடாது. ಇನ್ನೊಬ್ಬರು ಉದ್ಧಾರ ಆದರೆ ಅವ್ರನ್ನ ಇನ್ನೂ ಬ್ಲೆಸ್ ಮಾಡಿ, ಸಂತೋಷಪಡಿ. ಹಲ್ಲೆಲೂಯಾ, ಆಮೆನ್. ಮನೆ ಕಟ್ತೆ ಬ್ರದರ್, ದೇವ್ರು ನೀನು ಇನ್ನೂ ಆಶೀರ್ವದಿಸಲಿ. ஐயோ அவன் வீட்டு வாங்கிட்டானே, நான் எப்படியாகிலும் ஒரு வீட்டு லீஸுக்கான போடணும், கடன் செய்தானா பரவாயில்லை, ಅವನ ಮುಂದೆ ನಾನು ಹೆಮ್ಮೆ ಅವನ ಮುಂದೆ ನೀ ಯಾಕೆ ಹೆಮ್ಮೆ ಆಗಿರ್ತೀಯ? ಹೊಟ್ಟೆ ಕಿಚ್ಚು ಪಡಬೇಡ. ಹೊಟ್ಟೆ ಕಿಚ್ಚಿನ ಕಣ್ಣುಗಳು ಅಸಹ್ಯ ಬೈಬಲಲ್ಲಿ. ಇವರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. 6 ಗಂಟೆಗೆ ಬಂದವರು 5 ಗಂಟೆಗೆ ಬಂದವ್ರ ಮೇಲೆ ಏನು ಮಾಡ್ತಾ ಇದ್ದಾರೆ? ಹೊಟ್ಟೆ ಕಿಚ್ಚು, வைத்தறிச்சல். அவருக்கு ஒரு வெள்ளி காசு வந்துருச்சே, எங்களுக்கு வரலையே, எங்களுக்கும் அவ்வளோதான் கொடுத்தாரே. வைத்தறிச்சல் ஆவி ಸಭೆயை ಬಿಟ್ಟು ಬೆಳಗಟ್ಟು ಯೇಸುವಿನ ನಾಮத்தினால். ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥನೆ ಮಾಡೋಣ. ನಮ್ಮಲ್ಲಿರುವಂಥ ಹೊಟ್ಟೆ ಕಿಚ್ಚಿನ ದುರಾತ್ಮಗಳು ನಮ್ಮನ್ನು ಬಿಟ್ಟು ತೊಲಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ನಮ್ಮ ಕಣ್ಣುಗಳು ಶುದ್ಧವಾಗಲಿ. ಯಾಕಂದ್ರೆ ನಮ್ಮ ಕಣ್ಣು ದೇಹಕ್ಕೆ ಬೆಳಕಾಗಿದೆ. ಆಮೆನ್. ಗುಡ್ ಐ ಈಸ್ ಜನರಾಸಿಟಿ. ಒಳ್ಳೆಯ ಕಣ್ಣುಗಳು ಯಾವತ್ತೂ ಕೂಡ ಧಾರಾಳತನವನ್ನು ಕೊಡುತ್ತಂತೆ. நல்ல கண்கள் தாராளத்தனத்தை பார்க்கிறது. ಆಮೇಲೆ ಮಾರ್ಕ 7:22 ಬೇಗ. ಮಾರ್ಕ್ 7:22. ವ್ಯಭಿಚಾರ, ಹಣದಾಸೆ, ಕೆಡುಕುತನ, ಬಂಡುತನ, ಅಸೂಯೆ, ಚಾಡಿಕೋರತನ, ಅಹಂಕಾರ ಮತ್ತು ಬುದ್ಧಿಗೇಡುತನ. 23 ಹಾಕಪ್ಪ. ಈ ಕೆಟ್ಟ ವಿಷಯಗಳೆಲ್ಲ ಎಲ್ಲಿಂದ ಬರುತ್ತೆ? ಮನುಷ್ಯನ ಅಂತರಂಗದಿಂದ ಬಂದು ಅವನನ್ನೇನು ಮಾಡುತ್ತೆ? ಅಶುದ್ಧನಾಗಿ ಮಾಡುತ್ತದೆ. வைத்தறிச்சல் ஆவி எங்களுக்குள்ளே இருந்தா அது எங்களை அசுத்தமா செய்கிறது பிரதர். எவனான இம்ப்ரூவ்மெண்ட் ஆகுனா அவனை இயேசுவின் நாமத்தினால் ஆசீர்வதியுங்கோ. அவன் வேற ஜாதியா இருந்தும் பரவாயில்லை, ಅವನಿಗೆ ಸೊಲ್ಲುಂಗೋ, ಕರ್ತರು ಉನ್ನೆ ಇನ್ನೂ ಆಶೀರ್ವದಿಕಟ್ಟು, ದೇವರು ನಿನ್ನ ಇನ್ನೂ ಆಶೀರ್ವಾದ ಮಾಡಲಿ. ನಮ್ಮ ಸಭೆಯಲ್ಲಿ ಮಕ್ಕಳು ಕಾರ್ ತೆಗೆದುಕೊಳ್ತಾರೆ, ಮನೆ ತೆಗೆದುಕೊಳ್ತಾರೆ, ಲೀಸ್ಗೆ ಹಾಕ್ಕೊಳ್ತಾರೆ. ಒಳ್ಳೆ ಏನು ಅವ್ರ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡ್ರೆ ಸಂತೋಷ ಪಡ್ತೇವೆ ನಾವು. ಯಾಕೆ ಗೊತ್ತಾ? ದೇವರು ಅವ್ರಿಗೆ ಆಶೀರ್ವಾದ ಮಾಡಿದ್ದಾನೆ, ನಾವಲ್ಲ. ದೇವರು ಆಶೀರ್ವಾದ ಮಾಡಿದ್ದಾನೆ. ದೇವನ ಆಶೀರ್ವಾದಿತ ನೀ ಎದಕ್ಕಪ್ಪ ವೈತರಿಚಲ್ ಪಡೆದ್ರೆ? ದೇವರು ಆಶೀರ್ವಾದ ಮಾಡಿದ್ರೆ ನಾವ್ಯಾಕೆ ಹೊಟ್ಟೆ ಕಿಚ್ಚು ಪಡಬೇಕು? ಅವನಿಗೂ ಒಂದೇ ಬೆಳ್ಳಿ ನಾಣ್ಯ, ಇವನಿಗೂ ಒಂದೇ ಬೆಳ್ಳಿ ನಾಣ್ಯ. ಕೊಟ್ಟವನು ಒಡೆಯ, ಯಜಮಾನ. ಹೊಟ್ಟೆ ಕಿಚ್ಚು ಪಡಬೇಕಾಗಿದ್ದು ನಾನಲ್ಲ. ಆಮೆನ್, ಹಲ್ಲೆಲೂಯಾ. ದೇವರ ಉದ್ದೇಶಗಳೇನು? ದೇವರ ಚಿತ್ತವೇನು? ರೋಮ 9:15, ರೋಮನ್ಸ್ 9:15, ರೋಮರ್ 9:15. ದೇವರು ಮೋಶೆಗೆ, ನಾನು ಯಾರಿಗೆ ಕರುಣೆ ತೋರ ಬಯಸುತ್ತೇನೋ ಅವನಿಗೆ ಕರುಣೆ ತೋರುವೆನು, ನಾನು ಯಾರಿಗೆ ಕನಿಕರ ತೋರ ಬಯಸುತ್ತೇನೋ ಅವರಿಗೆ ಕನಿಕರ ತೋರುವೆನು ಎಂದು ಹೇಳಿದ್ದಾನೆ. நான் யாருக்கு இரக்கத்தை காட்டுகிறேனோ அவருக்கு இரக்கத்தை காட்டுகிறேன், நான் யாருக்கு தயவை காட்டுகிறேனோ அவருக்கு தயை காட்டுகிறேன். ಕೇಳ್ಕೊಳ್ಳೋದಕ್ಕೆ ನೀங்க ಯಾರು? ಕೇಳೋದಕ್ಕೆ ನಾವು ಯಾರು ಸ್ವಾಮಿ? jealousy spirit is very dangerous than angry.
ಕೋಪದ ದುರಾತ್ಮಕ್ಕಿಂತ ಹೊಟ್ಟೆ ಕಿಚ್ಚು ದುರಾತ್ಮ ತುಂಬ ಡೇಂಜರ್. ನಮ್ಮ ತಾಯಿ ಯಾವಾಗಲೂ ಹೇಳ್ತಾ ಇದ್ರು, ಮನುಷ್ಯನ ಹೊಟ್ಟೆ ಕಿಚ್ಚಿಗೆ ಮರನೇ ಉರಿದೋಗ್ಬಿಡತ್ತೆ ಕಣೋ ಅಂತ. ಹೊಟ್ಟೆ ಕಿಚ್ಚು ಪಡಬೇಡ್ರಿ. ನಾವೆಲ್ಲ ದೇವರ ಮಕ್ಕಳು. ಇನ್ನೊಬ್ಬನು ಉದ್ಧಾರ ಆದರೆ ದೇವರು ಮಾಡಿದ್ದೆಂಬುದಾಗಿ ದೇವರನ್ನ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ 28:54, ಉಪಾಗಮಂ 28:54, ಡ್ಯೂಟ್ರಾನಮಿ 28:54. ನಿಮ್ಮಲ್ಲಿ ಇರುವ ಮೃದುವಾದ ಮತ್ತು ಕನಿಕರವುಳ್ಳ ಮನುಷ್ಯನು ಬೇರೆಯವರಿಗೆ ಕ್ರೂರಿಯಾಗುವನು. ತನ್ನನ್ನು ಬಹಳವಾಗಿ ಪ್ರೀತಿಸುವ ಹೆಂಡತಿಗೂ ಅವನು ಕ್ರೂರಿಯಾಗುವನು. ಇನ್ನು ಜೀವಂತವಾಗಿರುವ ತನ್ನ ಮಕ್ಕಳಿಗೂ ಅವನೇನಾಗ್ತಾನೆ? ಕ್ರೂರಿಯಾಗುವನು. ಯಾಕೋಬನ ಪತ್ರಿಕೆ 5:9, ಯಾಕೋಬನ ಪತ್ರಿಕೆ ಜೇಮ್ಸ್ 5:9, ಯಾಕೋಬನ ಪತ್ರಿಕೆ 5:9 ಬೇಗ. ಸಹೋದರ ಸಹೋದರಿಯರೇ, ಒಬ್ಬರ ಮೇಲೊಬ್ಬರು ಏನು ಮಾಡಬಾರ್ದು? ದೂರದಿರಿ. ನೀವು ದೂರುವುದನ್ನು ನಿಲ್ಲಿಸಿದರೆ ದೋಷಿಗಳೆಂದು ನಿಮಗೆ ತೀರ್ಪು ನೀಡಲಾಗುವುದು. ನ್ಯಾಯಾಧಿಪತಿಯು ಬರಲು, ಜೋರಾಗಿ ಹೇಳಿ, ನ್ಯಾಯಾಧಿಪತಿಯು ಬರಲು. ಎಸ್, ಇಫ್ ಸಂಬಡಿ ಇಂಪ್ರೂವ್ಡ್, ಬ್ಲೆಸ್ ದೆಮ್. ಯಾರಾದರೂ ಒಳ್ಳೆಯದಾದರೆ ಅವ್ರನ್ನ ಆಶೀರ್ವಾದ ಮಾಡಿ. ಆಮೆನ್. ಹೊಟ್ಟೆ ಕಿಚ್ಚು ಪಡೋದು ದೇವರ ರಾಜ್ಯದಲ್ಲಿ ಇಲ್ಲ. ದೇವರ ರಾಜ್ಯ ಕನಿಕರ, ದಯೆ, ಅನುಕಂಪ, ಕೃಪೆಯನ್ನು ತೋರಿಸುವಂಥದ್ದು. ಹಲ್ಲೆಲೂಯಾ. ಕೈಗಳನ್ನು ಮೇಲೆ ಕೆತ್ತೋಣ, ದೇವರಿಗೆ ಸ್ತೋತ್ರ ಮಾಡೋಣ. ಸತ್ಕಾರ್ಯಗಳನ್ನು ಆರಂಭಿಸಿರುವೆ, ಅಂತ್ಯದವರೆಗೂ ನಡೆಸುವೆ ನೀ. ಸತ್ಕಾರ್ಯಗಳನ್ನು ಆರಂಭಿಸಿರುವೆ, ಅಂತ್ಯದವರೆಗೂ ನಡೆಸುವೆ ನೀ. ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆ ನೀ. ನಂಬಿಕಸ್ಥನಾಗಿರುವೆ, ನಂಬಿಕಸ್ಥನಾಗಿರುವೆ. ಮುದುಕರಾದಾಗಲೂ ಕೂಡ ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆ ನೀ. ನಂಬಿಕಸ್ಥನಾಗಿರುವೆ, ನಡೆಸುವೆ ನೀ. ಹೇಳ್ರಿ ಎಂದೆಂದು. ಕಡೆವರೆಗೂ ನಡೆಸುವೆ ನೀ, ನಡೆಸುವೆ ನೀ ಎಂದೆಂದು. ಕೊನೆವರೆಗೂ ನಡೆಸುವೆ ನೀ, ನೀನೇ ಯೆಹೋವಾ ಈರೇ. ನಮ್ಮೆಲ್ಲವ ನೋಡಿಕೊಳ್ಳುವೆ, ನೀನೇ ಯೆಹೋವಾ ಶಮ್ಮ, ನೀನೇ ಯೆಹೋವಾ. ನಮ್ಮ ಜೊತೆಯಲ್ಲಿರುವವನೇ. ಹಲ್ಲೆಲೂಯಾ. ಕರ್ತನು ಮನಸ್ಸು ಬಂದವರಿಗೆ ತನ್ನಲ್ಲಿರುವುದನ್ನು ಕೊಡೋದಕ್ಕೆ ಅಧಿಕಾರವುಳ್ಳವನು. ಪ್ರಶ್ನೆ ಮಾಡೋದಕ್ಕೆ ನಾವು ಯಾರೂ ಅಲ್ಲ. ಒಂದೊಂದು ಸಾಮ್ಯಗಳು ಕೂಡ ನಿನ್ನ ಸ್ವಭಾವಗಳನ್ನು, ನಡತೆಯನ್ನು, ಗುಣಗಳನ್ನು ಮಾರ್ಪಡಿಸಲು ಶಕ್ತಿ ಉಳ್ಳದ್ದು. ಆಮೇನ್. என் கர்த்தர் வாயில வந்த ஒரு ஊமைகள் கூட உன்னுடைய சுபாவங்களே, உன்னுடைய குணங்களே மாற்ற வல்லமையானது. It will point out every unwanted things in you and me. ನನ್ನಲ್ಲಿರುವಂಥ, ನಮ್ಮಲ್ಲಿರುವಂಥ ಕೆಟ್ಟ ಸ್ವಭಾವಗಳನ್ನು ಈ ಸಾಮ್ಯಗಳು ನಮಗೆ ತೋರಿಸ್ಕೊಡುತ್ತೆ. எங்களுக்குள்ளே இருக்கிற தேவையில்லாத ஸ்வபாவங்களே இந்த ஊமைகள் எங்களுக்கு காட்டுகிறது. அதனால ஆண்டவருடைய வாயில வந்த ವಾರ್ತೆಗಳು ಜ್ಞಾನಮಾನದು. ತಂದೆ ಬಾಯಿಂದ ಬಂದಂಥ ಪ್ರತಿಯೊಂದು ಮಾತುಗಳು ಜ್ಞಾನವುಳ್ಳದ್ದು. ಅದು ಮನುಷ್ಯನನ್ನು ಬದುಕಿಸುವಂಥದ್ದು. ಹಲ್ಲೆಲೂಯಾ.
ದೇವರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತುಗಳಿಂದ ಮನುಷ್ಯ ಜೀವಿಸ್ತಾನೆ. ರೊಟ್ಟಿ ತಿಂದ ಮಾತ್ರಕ್ಕೆ ಅಲ್ಲ. ಹೊಟ್ಟೆ ಕೆಚ್ಚಿದ್ರೆ ಬದಲಾಯಿಸ್ಕೊಳ್ಳಿ. ಇವತ್ತು ದೇವರು ಇನ್ನೊಬ್ಬರನ್ನ ಆಶೀರ್ವಾದ ಮಾಡಿದ್ರೆ ಸಂತೋಷ ಪಡಿ. ನಾನು ದೇವರನ್ನ ಪ್ರಶ್ನೆ ಮಾಡೋದಕ್ಕೆ ನಾವು ಯಾರೂ ಅಲ್ಲ. ಆತನು ತನಗಿಷ್ಟ ಬಂದವರಿಗೆ ಏನು ಬೇಕಾದರೂ ಮಾಡಲು ಶಕ್ತನು. ಯೆರೆಮೀಯ 27:5ನೇ ವಾಕ್ಯ, ಜೆರೆಮೀಯ 27:5. ನಾನು ಭೂಮಿಯನ್ನು ಅದರ ಮೇಲಿರುವ ಎಲ್ಲ ಜನರನ್ನು ಸೃಷ್ಟಿಸಿದೆ. ನಾನು ಭೂಮಿಯ ಮೇಲಿನ ಎಲ್ಲ ಪ್ರಾಣಿಗಳನ್ನು ಸೃಷ್ಟಿಸಿದೆ. ನಾನು ಇದನ್ನು ನನ್ನ ಮಹಾಶಕ್ತಿಯಿಂದಲೂ ಬಲವಾದ ತೋಳುಗಳಿಂದಲೂ ಸೃಷ್ಟಿಸಿದೆ. ನಾನು ಆ ಭೂಮಿಯನ್ನು ನನ್ನ ಮನಸ್ಸಿಗೆ ಬಂದವರಿಗೆ ಕೊಡಬಹುದು. இந்த பூமியை எனக்கு மனசுக்கு வந்தவருக்கு நான் என்ன செய்யலாம்? கொடுக்கலாம். மெய்ப்பனாக இருந்தவனு ರಾಜಾವಾಗ ಚಕ್ರವರ್ತಿ ಕುರುಬನಾಗಿದ್ದವನು ಏನಾದ ಸರ್? ಜೋರಾಗಿ ಹೇಳ್ರಿ, ಏನು ಅವನ ಹೆಸರು? ಅಣ್ಣಂದ್ರೆಲ್ಲ ಹೊಟ್ಟೆ ಕಿಚ್ಚು ಪಡ್ತಾರೆ. ಶಮ್ಮ ಅಂತೆ, ಅಬೆಗ್ನೋಗ ಅಂತೆ ಎಲ್ಲರೂ ಏನು ಮಾಡ್ತಾರೆ? ಹೊಟ್ಟೆ ಕಿಚ್ಚು. ಈ ಚಿಕ್ಕ ಹುಡುಗನಿಗೆ ದೇವರು ಏನು ಮಾಡಿಬಿಟ್ರು? ಪಟ್ಟಾಭಿಷೇಕವನ್ನು ಮಾಡಿಬಿಟ್ರು. ತನಗಿಷ್ಟ ಬಂದವರಿಗೆ ದೇವರು ಕೊಡೋದಕ್ಕೆ ಶಕ್ತನು. ಯೋನ 4:1, ಯೋನ 4:1. ದೇವರು ಆ ನಗರವನ್ನು ಕಾಪಾಡಿದನೆಂದು ಯೋನನಿಗೇನಾಗಲಿಲ್ಲ. ನೋಡಿ ಎಂಥ ಹೊಟ್ಟೆ ಕಿಚ್ಚು ಪಾರ್ಟಿ. ಯೋನನಿಗೆ ಸಿಟ್ಟು. ನಿನೆವೆ ಪಟ್ಟಣವನ್ನು ದೇವರೇನು ಮಾಡಿಬಿಟ್ರು? ಅವರು ಉಪವಾಸ ಮಾಡಿದ್ದರಿಂದ அங்கிருந்த ஜனங்கள், ராஜா, மிருகங்கள் எல்லாம் சேர்ந்து என்ன செய்தார்? உபவாசம் செய்தார். 3 நாள் உபவாசம் செய்ததுனால வரப்போகிற தீங்கு என்னாச்சு? போயிடுச்சு. கர்த்தர் அந்த தேசத்தை பாதுகாத்து வந்தார். அது யாருக்கு பிடிக்கல? தீர்க்கதரிசனம் சொன்ன தீர்க்கதரிசிக்கு என்ன ஆகல? ಹೊಟ್ಟೆ ಕಿಚ್ಚವನಿಗೆ, ನಾನು ಪ್ರವಾದನೆ ಹೇಳಿದ್ದೇನೆ, ನೆರವೇರಬೇಕಾಗಿತ್ತು, ಆದ್ರೆ ಇದು ಯಾಕೆ ನೆರವೇರಲಿಲ್ಲ? jealousy is very dangerous. 1 ಕೊರಿಂಥಿಯರ್ 4:7. ನಿಮ್ಮನ್ನು ಇತರ ಜನರಿಗಿಂತಲೂ ಉತ್ತಮರೆಂದು ಯಾರು ಹೇಳುತ್ತಾರೆ? ನಿಮ್ಮಲ್ಲಿರುವ ಪ್ರತಿಯೊಂದನ್ನು ನೀವೇ ಸಂಪಾದಿಸಿದ್ದು. ಕರೆಕ್ಟ್ ಆಗಿದೆಯಾ? ಬೇಗ ಬೇಗ ತೆಗೆದುಕೊಳ್ಳಿ ಬೈಬಲ್. 1 ಕೊರಿಂಥಿಯರು 4:7, 1 Corinthians 4:7. ಹೇಳ್ರಿ, ನಿಮ್ಮಲ್ಲಿರುವ ಪ್ರತಿಯೊಂದನ್ನು ನಿಮಗೆ ಯಾರು ಕೊಟ್ಟಿದ್ದು? ಜೋರಾಗಿ ಹೇಳ್ರಿ. ಯಾರನ್ನ ಹಿಂದೆ ಇದ್ದೀರಾ, ಬದುಕಿದ್ದೀರಾ? ಯಾರು ಕೊಟ್ಟಿದ್ದು ಸರ್ ನಿಮಗೆ? ನಿಮ್ಮಲ್ಲಿರುವ ಪ್ರತಿಯೊಂದು, ನೀವು ಹಾಕೊಳ್ಳೋ ಬಟ್ಟೆಯಿಂದ, ಚಪ್ಪಲಿಯಿಂದ, ಊಟ ಗೀಟ, ನಿಮ್ಮ ಜೀವ ಎಲ್ಲ ಯಾರು ಕೊಟ್ಟಿದ್ದು? ದೇವರು. ಬೈಬಲ್ ಏನಂತ ಹೇಳುತ್ತೆ? ಯಾರು ಕೊಡ್ತಾರೆ? ಹೀಗಿರುವಾಗ ನಿಮ್ಮ ಸ್ವಂತ ಶಕ್ತಿಯಿಂದ ಅವುಗಳನ್ನು ಪಡೆದುಕೊಂಡವರಂತೆ ಏಕೆ ಜಂಬ ಕೊಚ್ಚಿಕೊಳ್ತೀರಿ? ನಾನು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ, ಅದಕ್ಕೆ ಪ್ರಮೋಷನ್ ಕೊಟ್ಟರು. ನೀನು ಮಾಡಿದ್ದಕ್ಕೋಸ್ಕರ ಅಲ್ಲ, ದೇವರ ಕೃಪೆ. ನೀನು ಮುಟ್ಟಾಳ, ನೀನು ಮುಟ್ಟಾಳಿ. ನಿನಗೆ ಬಂದಿದ್ದೆಲ್ಲ ದೇವರಿಂದಲೇ. ಹಾಗೆ ಹೇಳ್ತೀರಾ? ಕೈಗಳ ಮೇಲೆ ಕೆತ್ತಿ. ನಿಮ್ಮಲ್ಲಿರುವ ಪ್ರತಿಯೊಂದನ್ನು ಹೇಳ್ರಿ, ನಮ್ಮಲ್ಲಿರುವ ಪ್ರತಿಯೊಂದನ್ನು ಕೊಟ್ಟವನು ನೀನೇ ಏಸಪ್ಪ. ನಿಮಗೆ ಆರಾಧನೆ. ನಾವು ಸಂಪಾದನೆ ಮಾಡಿದ್ದಲ್ಲ, ನಾವು ಸಂಪಾದನೆ ಮಾಡಿದ್ದಲ್ಲ, ಎಲ್ಲವೂ ನೀನೇ ಕೊಟ್ಟಿದ್ದು. ನಿಮಗೆ ಮಹಿಮೆಯಾಗಲಿ. ಹಾಲೆಲೂಯ. ಆಮೆನ್. ಯಾರು ಕೊಟ್ಟಿದ್ದು? ಆಮೆನ್. ಹಾಗಾದರೆ ಇನ್ನೊಬ್ಬರು ಉದ್ಧಾರ ಆದರೆ ಅವ್ರಿಗೆ ಯಾರು ಕೊಟ್ಟಿದ್ದು? ದೇವರು. ಹೊಟ್ಟೆ ಕಿಚ್ಚು ಪಡೋದಕ್ಕೆ ನಾವ್ಯಾರು? ಹೊಟ್ಟೆ ಕಿಚ್ಚು ಕೆಟ್ಟ ಕಣ್ಣುಗಳಿಗೆ ಹೋಲಿಕೆಯಾಗಿದೆ. ದೇವರು ನಮ್ಮ ಸ್ವಭಾವಗಳನ್ನು ಮಾರ್ಪಡಿಸಲಿ.
ನಮ್ಮಲ್ಲಿರುವಂಥ ಜನ್ಮ ಸ್ವಭಾವಗಳು ಬೇರು ಸಹಿತ ಕಿತ್ತಾಕಲ್ಪಟ್ಟು ಕ್ರಿಸ್ತನ ಸ್ವಭಾವ ನಮ್ಮಲ್ಲಿ ಉಂಟಾಗಲಿ. ಹಲ್ಲೆಲೂಯ. ಶಿಷ್ಯರು ಹೋಗಿ ಎಲ್ಲ ಕಡೆಯಲ್ಲೂ ಅದ್ಭುತಗಳನ್ನು ಮಾಡಿ ದೆವ್ವಗಳನ್ನು ಓಡಿಸಿ ಸತ್ತವರನ್ನು ಎಬ್ಬಿಸಿ ಕುಷ್ಠರೋಗಿಗಳನ್ನು ವಾಸಿ ಮಾಡಿ ಬಂದಾಗ ಸ್ವಾಮಿ ಹತ್ರ ಬಂದು ಹೇಳ್ತಾರೆ, ಸ್ವಾಮಿ ನಾವೇನು ಮಾಡಿದ್ವಿ, ನಿನ್ನ ಹೆಸರಿನಲ್ಲಿ ದೆವ್ವ ಓಡಿಸಿದ್ದೇವೆ, ಪ್ರವಾದನೆ ಹೇಳಿದ್ದೇವೆ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ ರೋಗಿಗಳನ್ನು ವಾಸಿ ಮಾಡಿದ್ದೇವೆ ಎಂಬುದಾಗಿ. ಲೂಕ 10:1 ಓದೋಣ ಬೇಗ. ಇದಾದ ನಂತರ ಯೇಸು ಇನ್ನೂ 72 ಮಂದಿಯನ್ನು ಆರಿಸಿಕೊಂಡು ತಾನು ಹೋಗಬೇಕೆಂದು ಯೋಚಿಸಿದ ಪ್ರತಿಯೊಂದು ಪಟ್ಟಣಕ್ಕೂ ಸ್ಥಳಕ್ಕೂ ಅವರನ್ನು ಇಬ್ಬಿಬ್ಬರಾಗಿ ಮುಂಚಿತವಾಗಿ ಕಳುಹಿಸಿದನು. ಅವರೋಗೇನು ಮಾಡಿದ್ರು? ಯೇಸು ಅವರಿಗೆ ಬೆಳೆಯು ಬಹಳ, ಲೂಕ 10:2 ಆದರೆ ಕೆಲಸಗಾರರು ಕೆಲವರೇ, ದೇವರು ಬೆಳೆಗೆ ಯಜಮಾನನನ್ನು ಬೆಳೆಯನ್ನು ಒಟ್ಟುಗೂಡಿಸುವುದಕ್ಕಾಗಿ ಹೆಚ್ಚು ಕೆಲಸಗಾರರನ್ನು ಕಳಿಸಿಕೊಡುವಂತೆ ಯಜಮಾನನನ್ನು ಬೇಡಿಕೊಳ್ಳಿರಿ. ಆಮೇನ್. ಕುರಿಗಳನ್ನು ಕಳಿಸುವಂತೆ ನಾನು ನಿಮ್ಮನ್ನು ಕಳಿಸುತ್ತಿದ್ದಾನೆ. ಯಾರ ಮಧ್ಯೆ? ತೋಳಗಳ ಮಧ್ಯದಲ್ಲಿ. ಏನು ತೊಗೊಂಡು ಹೋಗ್ಬೇಡಿ, ಕೈ ಚೀಲ ತೆಗೆದುಕೊಂಡು ಹೋಗ್ಬೇಡಿ, ಹಣ ತೆಗೆದುಕೊಂಡು ಹೋಗ್ಬೇಡಿ, ಪಾದರಕ್ಷೆಗಳನ್ನೆಲ್ಲ ತೆಗೆದುಕೊಂಡು ಹೋಗಬೇಡ್ರಿ. ಯಾಕಂದರೆ ಜನರಲ್ಲಿ ದಾರಿಯಲ್ಲಿ ನಿಂತ್ಕೊಂಡು ಗಂಟೆಗಟ್ಟಲೆ ಗಾಸಿಪ್ ಮಾಡ್ಕೊಂಡು ನಿಂತ್ಕೋಬೇಡಿ. ನಿಮಗೆ ಕೊಟ್ಟಂಥ ಸೇವೆಯನ್ನು ಮಾಡಿ ಮುಗಿಸಿ ನಿಮಗೆ ಬೇಕಾದೆಲ್ಲವನ್ನು ನಾನೇ ಕೊಡ್ತೇನೆ. 5ನೇ ವಾಕ್ಯ, ನೀವು ಮನೆಯೊಳಗೆ ಹೋಗುವ ಮೊದಲು ನಿಮಗೆ ಶುಭವಾಗಲಿ ಎಂದು ಹೇಳಿರಿ. ಆಮೇಲೆ 16ನೇ ವಾಕ್ಯ ಯಾಕಪ್ಪ? ನಿಮ್ಮ ಮಾತುಗಳನ್ನು ಕೇಳುವವನು ನನ್ನ ಮಾತನ್ನೇ ಕೇಳುವವನಾಗಿದ್ದಾನೆ, ನಿಮ್ಮನ್ನು ಅಂಗೀಕರಿಸದವನು ನನ್ನನ್ನೇ ಅಂಗೀಕರಿಸುವವನಾಗಿದ್ದಾನೆ, ನನ್ನನ್ನು ನಿರಾಕರಿಸುವವನು ನನ್ನನ್ನು ಕಳಿಸಿದಾತನನ್ನೇ ನಿರಾಕರಿಸುವವನಾಗಿದ್ದಾನೆ ಎಂದು ಹೇಳಿದನು. 72 ಮಂದಿ ಶಿಷ್ಯರು ತಮ್ಮ ಪ್ರವಾಸದಿಂದ ಹಿಂತಿರುಗಿ ಬಂದಾಗ 72 பேர் ஊழியத்துக்கு போய் ವಾಪಸ್ ಬಂದ ಮೇಲೆ ಎನ್ನಾಚಿ? ಬಹಳ ಸಂತೋಷವಾಗಿದ್ದರು. ಯಾಕೆ ಸಂತೋಷವಾಗಿದ್ದರು? ಅವರು ಯೇಸುವಿಗೆ, ಕರ್ತನೇ, ನಾವು ನಿನ್ನ ಹೆಸರನ್ನು ಹೇಳಿದಾಗ ದೆವ್ವಗಳು ಸಹ ನಮಗೆ ವಿಧೇಯವಾದವು ಎಂದು ಹೇಳಿದರು. 18ನೇ ವಾಕ್ಯ, ಯೇಸು ಅವರಿಗೆ, ಸೈತಾನನು ಮಿಂಚಿನೋಪಾದಿಯಲ್ಲಿ ಆಕಾಶದಿಂದ ಕೆಳಗೆ ಬೀಳುವುದನ್ನು ನಾನು ನೋಡಿದೆನು. ಕೇಳಿರಿ, ಹಾವುಗಳ ಮತ್ತು ಚೇಳುಗಳ ಮೇಲೆ ನಡೆಯುವುದಕ್ಕೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ವೈರಿಗಿರುವ ಅಧಿಕಾರಕ್ಕಿಂತಲೂ ಹೆಚ್ಚಿನ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಹೌದು, ದೆವ್ವಗಳು ನಿಮಗೆ ವಿಧೇಯವಾಗುತ್ತವೆ. ಈ ಅಧಿಕಾರ ನಿಮಗಿದೆ ಎಂಬುದರ ನಿಮಿತ್ತ ಸಂತೋಷ ಪಡದೆ ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿವೆ ಎಂಬುದಕ್ಕಾಗಿ ಸಂತೋಷ ಪಡಿರಿ ಅಂದನು. ಆಮೇಲೆ 21 ನೋಡ್ರಿ. ಬಳಿಕ ಯೇಸುನು ಏನಾಯಿತು? ಯೇಸಮ್ಮೆ ಹೊಟ್ಟೆ ಕಿಚ್ಚುಪಟ್ರ? 21ನೇ ವಾಕ್ಯ ಬೇಗ ಬೇಗ ಏನಂತಿದೆ? ரொம்ப ವೈತರಿಸಲ್ಪಟ್ಟಾರ. ಸೀಡರ್ಗಳ ಮೂಲಮ ಅದ್ಭುತ ನಡೆದದು. ಇವನ್ನೆಲ್ಲ ಮಟ್ಟ ಹಾಕೋಣ ಅಂತ ಏನು ಮಾಡೋದು? ಹಂಗದ ಅಂದ್ಕೊಂಡ್ರ? ಇಲ್ಲ. ಯೇಸಮ್ಮ ಏನಂತ ಹೇಳ್ತಾರೆ? ಪವಿತ್ರಾತ್ಮನ ಮೂಲಕ ಬಹಳ ಸಂತೋಷಗೊಂಡು அவர் ரொம்ப சந்தோஷமானார். சீடர்கள் போய் ஊழியம் செய்து வரும்போது ஏசப்பா வைத்தறிச்சல் படவில்லை, ಸಂತೋಷಂ. ಪರಲೋಕ ಭೂಲೋಕಗಳ ಕರ್ತನಾದ ತಂದೆಯೇ, ನಾನು ನಿನ್ನನ್ನು ಸ್ತುತಿಸುತ್ತೇನೆ. ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಸಂಗತಿಗಳನ್ನು ಮರೆಮಾಡಿದ್ದಕ್ಕಾಗಿ ನಾನು ನಿನ್ನನ್ನು ಸ್ತುತಿಸುತ್ತೇನೆ. ಆದರೆ ನೀನು ಚಿಕ್ಕ ಮಕ್ಕಳಂತಿರುವ ಜನರಿಗೆ ಈ ಸಂಗತಿಗಳನ್ನು ಪ್ರಕಟ ಮಾಡಿದೆ. ಹೌದು ತಂದೆಯೇ, ಅದೇ ನಿನ್ನ ಅಪೇಕ್ಷೆಯಾಗಿತ್ತು. ಹಿ ವಾಸ್ ವೆರಿ ಹ್ಯಾಪಿ ವೆನ್ ಡಿಸೈಪಲ್ ವೆನ್ ಆ್ಯಂಡ್ ಕಮ್ ಬ್ಯಾಕ್ ವಿತ್ ಮೈಟಿ ಮಿನಿಸ್ಟ್ರಿ. ಶಿಷ್ಯರು ಹೋಗಿ ದೆವ್ವಗಳನ್ನು ಓಡಿಸಿದ್ರು, ವ್ಯಾಧಿಗಳನ್ನು ವಾಸಿ ಮಾಡಿದ್ರು. 72 ಜನ ವಾಪಸ್ ಬಂದು ಸಂತೋಷವಾಗಿ ಹೇಳ್ತಾರೆ, ಸ್ವಾಮಿ, ನಿನ್ನ ನಾಮವನ್ನು ಹೇಳಿದಾಗ ದೆವ್ವಗಳು ವಿಧೇಯವಾಯಿತು ಎಂಬುದಾಗಿ ಹೇಳುವಾಗ ಯೇಸ್ವಾಮಿ ಸಂತೋಷ ಪಡ್ತಾರೆ. ಹೊಟ್ಟೆ ಕಿಚ್ಚು ಪಡಬೇಡಿ. ಇನ್ನೊಬ್ಬರು ಉದ್ಧಾರ ಆದಾಗ ದೇವರು ಅವರನ್ನು ಆಶೀರ್ವದಿಸಿದ್ದಾನೆ. ನಮ್ಮ ಸ್ವಭಾವಗಳು ಮಾರ್ಪಡಲಿ. ಎದ್ದು ನಿಂತು ಪ್ರಾರ್ಥನೆ ಮಾಡೋಣ. ಯೇಸು
ಯೇಸುವೆ. ಎಲ್ಲ ಎದ್ದು ನಿಂತ್ಕೊಂಡು ಪ್ರಾರ್ಥಿಸೋಣ. ಒಂದೊಂದು ಸಾಮ್ಯದಲ್ಲೂ ಒಂದೊಂದು ಸಂದೇಶ ನಮಗಿದೆ. ನೀವು ಅನೇಕ ಬಾರಿ ಈ ಸಾಮ್ಯವನ್ನು ಓದಿರ್ಬೋದು, ಆದರೆ ಪವಿತ್ರಾತ್ಮನು ಇದನ್ನು ನಮಗೆ ಆಳವಾಗಿ ಬೋಧಿಸ್ತಾ ಇದ್ದಾನೆ. ದೇವರ ರಾಜ್ಯದಲ್ಲಿ ಹೊಟ್ಟೆ ಕಿಚ್ಚು ಪಡುವ ಅಗತ್ಯ ಇಲ್ಲ. ಯಾಕಂದರೆ ದೇವರು ಪಕ್ಷಪಾತಿಯಲ್ಲ. ಎಲ್ಲ ವರಗಳು, ಎಲ್ಲ ದಾನಗಳು ಬೆಳಕಿನ ತಂದೆಯಿಂದಲೇ ಬರುತ್ತದೆ. ಕೈಗಳನ್ನು ಮೇಲಕ್ಕೆತ್ತಿ ಹೇಳೋಣವಾ? ದೇವನರುಳಿಯ ಎಣ್ಣಿ ಮುಡಿಯಾದ ಈವುಗಳ್ಕಾಯ್ ಸ್ತೋತ್ರ. ದೇವನರುಳಿಯ ಎಣ್ಣಿ ಮುಡಿಯಾದ ಈವುಗಳ್ಕಾಯ್ ಸ್ತೋತ್ರ. அளவில்லாத அவர் கிருபைகள்காய் ஆயுள் முழுது ஸ்தோத்திரம். அளவில்லாத அவர் கிருபைகள்காய் ஆயுள் முழுது ஸ்தோத்திரம். நன்றி சொல்லாமல் இருக்கவே முடியாது. பல நன்றி 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 என்று சொல்லி நான் துதிப்பேன். நாள்தோறும் போற்றுவே. நன்றி 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 என்று சொல்லி நான் துதிப்பேன். நாள்தோறும் போற்றுவே. ஏத்தனை நல்மைகள் என் வாழ்வில் செய்தார், ஏராளமாய் நன்றி சொல்வே. ஏத்தனை நல்மைகள் என் வாழ்வில் செய்தார், ஏராளமாய் நன்றி சொல்வே. அத்தனையும் நினைத்து நினைத்து நான் துதிப்பேன். ஆண்டவரை போற்றுவே. அத்தனையும் நினைத்து நினைத்து நான் துதிப்பேன். ஆண்டவரை போற்றுவே. நன்றி சொல்லாமல் இருக்கவே முடியாது. பல நன்மை செய்த இயேசுவுக்கே நன்றி 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 என்று சொல்லி நான் துதிப்பேன். நாள்தோறும் போற்றுவே. நாள்தோறும் போற்றுவே. நாள்தோறும் போற்றுவே. ದೇವರು ನಮಗೆ ಕೊಟ್ಟಿದ್ದರಲ್ಲಿ ನಾವು ತೃಪ್ತರಾಗೋಣ. ಇನ್ನೊಬ್ಬರನ್ನು ನಮಗಿಂತ ಹೆಚ್ಚಾಗಿ ಆಶೀರ್ವಾದ ಮಾಡಿದರೆ ಸಂತೋಷ ಪಡೋಣ. ಅವ್ರನ್ನ ಇನ್ನೂ ಆಶೀರ್ವದಿಸೋಣ. ಯಾಕಂದರೆ ನನ್ನ ಕರ್ತನು ಯಾವಾಗಲೂ ಕೂಡ ಸಂತೋಷ ಪಡುವಂಥವನು. ಥ್ಯಾಂಕ್ ಯು ಲಾರ್ಡ್. ನಮ್ಮ ತಲೆ ಮೇಲೆ ಕೈ ಇಟ್ಕೊಳ್ಳೋಣ. ಯೇಸುವಿನ ರಕ್ತವನ್ನು ನಿಮ್ಮ ಮೇಲೆ ನಾನು ಮಾತಾಡ್ತಾ ಇದ್ದೇನೆ. ಆ ರಕ್ತ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ನಿವಾಸಗಳನ್ನು ಕಾಪಾಡಲಿ. ಆ ರಕ್ತದಲ್ಲಿ ಜಯ ಇದೆ. ಆ ರಕ್ತ ಯಾವಾಗ ನಮ್ಮೇಲಿರುತ್ತೆ, ಸೈತಾನ ನಮ್ಮನ್ನು ಮುಟ್ಟೋದಕ್ಕೆ ಆಗೋದೇ ಇಲ್ಲ. ಜಯ ಕೊಡುವ ದೇವರಿಗೆ ಸ್ತೋತ್ರ. ஏசு கிறிஸ்துவின் ரத்தம் ஜெயம். ஏசு கிறிஸ்துவின் ரத்தம் ஜெயம். ஏசு கிறிஸ்துவின் ரத்தம் ஜெயம். ಎಲ್ರಿಗೂ ಒಳ್ಳೆಯದಾಗಲಿ.